ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ನೆಚ್ಚಿನ ಮಿತ್ರ ವಸಂತ್ ಗಿಳಿಯಾರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಶ್ರೀರಾಮ ಭಜನಾ ಮಂದಿರದ ಆವರಣದಲ್ಲಿ ಸೇರಿರುವ ಮಲ್ಪೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಧರ್ಮಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಾನು ವಸಂತರ ಮಾತನ್ನು ಮೊದಲನೇ ಬಾರಿಗೆ ಬಹುಶಃ ಓಪನ್ ಭಾಷಣ ಕೇಳ್ತಿರೋದು. ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ ನಾನು, ಈ ಇಡೀ ಪ್ರಕರಣ ಏನಾಗಿದೆ ಏನು ಅಂತ ತಿಳ್ಕೊಳ್ಳೋಕ್ಕೆ. ಇಂಟರ್ವ್ಯೂನಲ್ಲಿ ಮಾತಾಡೋದು ಬೇರೆ, ಆದರೆ ಓಪನ್ ಭಾಷಣ ಕೇಳುವಾಗ ಒಂದು ಅನಿಸಿದ್ದೇನು ಅಂತಂದರೆ, ಸೌಜನ್ಯ ಪರವಾದ ಹೋರಾಟಗಾರರು ಯಾರಿದ್ದಾರೋ, ಸುಳ್ಳು ಸರಿ ಬೇರೆ ಪ್ರಶ್ನೆ, ಆದರೆ ಸೌಜನ್ಯ ಪರವಾದ ಹೋರಾಟಗಾರರು ಅಂತ ಹೇಳ್ಕೊಳ್ಳೋರು ಬಾಯಿ ಬಿಟ್ಟರೆ ಹೊಲಸು ಮಾತಾಡ್ತಾರೆ. ಕೇಳಿದ್ದೀರಿ ನೀವು? ಕೇಳಿದ ಮೇಲೆ ಕಪಾಳಕ್ಕೆ ಯಾಕೆ ಹೊಡಿಲಿಲ್ಲ ಅಂತ ಕೇಳೋದು ನಾನು ನಿಮಗೆ. ಎದುರಿಗೆ ಬಂದರೂ ಹೊಡೆಯೋದಿಲ್ಲ ರೀ ನೀವು. ನಂಗೆ ಗೊತ್ತಿದೆ ನಮ್ಮಲ್ಲಿ ಎಂತೆಂಥ ಜನ ಸೇರ್ಕೊಂಡಿದ್ದೀವಿ ಕ್ರಿಮಿಗಳಾಗಿ ಅಂದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ನಡುವೆ ನಾನು ಇರೋದ್ರಿಂದ ಇದನ್ನು ಹೇಳ್ತೀನಿ. ನಂಗೆ ಮಲ್ಪೆ ಹೊಸತೇನೂ ಅಲ್ಲ, ನಾನು ಮಲ್ಪೆಗೆ ಭಾಳ ಸಲ ಬಂದಿದ್ದೀನಿ. ಪ್ರಾಬಬಲಿ ಈ ಆವರಣದಲ್ಲೇ 2ನೇ ಕಾರ್ಯಕ್ರಮ ನನಗಿದ. ನಮ್ಮ ನಡುವೆಯೇ ಎಂಥ ಕ್ರಿಮಿಗಳಿದ್ದಾರೆ ಅಂತಂದರೆ, ಅವನು ಹೇಳಿದ ವಿಡಿಯೋ ನಮಗೆ ಕಳಿಸ್ಕೊಡ್ತಾರೆ ಎವ್ರಿ ಡೇ. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಮ್ಗೆ ಯಾರಿಗೂ ನಾಚಿಕೆ ಅನ್ನಿಸ್ತಿಲ್ವಲ್ಲ ಅನ್ನೋದು ನಂಗೆ ಭಾಳ ಬೇಜಾರು ಅನ್ಸತ್ತೆ ರೀ. ಇವತ್ತು ನೀವೆಲ್ಲ ಬಂದಿದ್ದೀರಾ, ಇವತ್ತೊಂದು ಕಾರ್ಯಕ್ರಮ ನಡೀತಿದೆ, ಭಾಳ ಸಂಭ್ರಮ ಅಂತ ಅಂದ್ಕೊಂಡ್ರೆ ನನಗಂತೂ ಸಂಭ್ರಮ ಇಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀರಾ. 2012ರಲ್ಲಿ ಶುರುವಾಗಿರೋದಿದು. 2013ರಲ್ಲಿ ಆರೋಪಗಳ ಸುರಿಮಳೆ ಶುರುವಾಯಿತು. 2024ಕ್ಕೆ ಮೊದಲನೇ ವಿಡಿಯೋ AI ವಿಡಿಯೋ ಹೊರಗೆ ಬಂತು. 2025ರಲ್ಲಿ ನಾವು ನಿಂತಿದ್ದೀವಿ. 25ರಲ್ಲಿ ನಿಂತ್ಕೊಂಡು ನೋಡುವಾಗ ಈಗ ಯಾಕೆ ಬಂದಿದ್ದೀವಿ ಗೊತ್ತಾ? 13 ಹೊಂಡಗಳಲ್ಲಿ ಏನೂ ಸಿಗಲಿಲ್ಲ, ಅದು ಬಿಟ್ಟು ಇನ್ನೂ 5 ಹೊಂಡ ತೆಗೆದ್ರು, ಅಲ್ಲೂ ಏನೂ ಸಿಗಲಿಲ್ಲ ಅಂದಾಗ ಸತ್ಯ ಇರಬಹುದೇನೋ ಅಂತ ಬಂದಿದ್ದೀವಿ ಅಂತ. ವಸಂತ್ ಕಥೆ ಹೇಳಬೇಕಾದಾಗ ನಾನು ನಿಮ್ಮ ಮುಖಗಳನ್ನು ನೋಡ್ತಾ ಇದ್ದೆ. ಏನು ಕ್ಯೂರಿಯಾಸಿಟಿ ಅಂದರೆ, ಹೌದಾ ವಸಂತ್ ಹೇಳೋದ್ರಲ್ಲಿ ಸತ್ಯ ಇರ್ಬೋದಾ, ಇದ್ಯಾಕೆ ಹಿಂಗಿಲ್ಲ ಅಂತ ಎಲ್ಲರ ಮನಸ್ಸಿನಲ್ಲೂ ಯೋಚನೆ ನಡೀತಿದ್ದನ್ನು ಕೂತ್ಕೊಂಡು ಗಮನಿಸ್ತಿದ್ದೆ ನಾನು. ನನಗೆ ಹಂಗೆ ಅನ್ನಿಸುವಾಗ ಎಷ್ಟು ನಾಚಿಕೆ ಅನ್ನಿಸ್ತಿತ್ತು ಅಂತಂದರೆ, ಇಷ್ಟು ಮಾತ್ರ ಸಮೀರ್ ವಿಡಿಯೋ ಮಾಡಿದ್ದಾಗ ಇರ್ಬೋದಾ, ಈ ಅಯೋಗ್ಯ ಒಬ್ಬ ಮುಸಲ್ಮಾನ ಯಾಕೆ ನಮ್ಮ ತಂಟೆಗೆ ಬರ್ತಾನೆ ಅಂತ ಯೋಚನೆ ಮಾಡಿದ್ದಿದ್ರೆ ಇವತ್ತು ಇಲ್ಲಿವರೆಗೂ ಬರಬೇಕಾದ ಅಗತ್ಯನೇ ಇರಲಿಲ್ಲ. ಎಂಥ ದುರವಸ್ಥೆ ನಮ್ಮದು ಅಂತಂದರೆ, ನಮ್ಮ ಧರ್ಮ ಶ್ರದ್ಧಾ ಕೇಂದ್ರ, ನಮ್ಮ ಧರ್ಮಸ್ಥಳ, ನಮ್ಮ ದೈವಾರಾಧನೆಗೆ ಇಲ್ಲಿರುವಂಥ ಕರಾವಳಿಯ ಎಲ್ಲ ದೇವರುಗಳ ಒಡೆಯ ಅಣ್ಣಪ್ಪ ಅಂತ ಕರೀತಾರೆ. ಆ ಅಣ್ಣಪ್ಪನ ನಾವು ನಂಬ್ತೀವಿ, ಶ್ರದ್ಧೆಯಿಂದ ಅಲ್ಲಿಗೆ ಹೋಗ್ತೀವಿ, ಅಭಯ ಪಡ್ಕೊಳ್ತೀವಿ, ಎಲ್ಲ ಪಡ್ಕೊಳ್ತೀವಿ. ಅಲ್ಲಿಗೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಮಂಜುನಾಥ್ನಲ್ಲಿ ಶಕ್ತಿ ಇದೆ, ಅಣ್ಣಪ್ಪ ಸ್ವಾಮಿಯಲ್ಲಿ ಶಕ್ತಿ ಇದೆ. ಸ್ವತಃ ವೀರೇಂದ್ರ ಹೆಗಡೆಯವರು ಸಾಕ್ಷಾತ್ ನಮ್ಮ ಪಾಲಿಗೆ ಅಣ್ಣಪ್ಪನಿದ್ದಂತೆ ಇದ್ದಾರೆ ಅಂತ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡು ಬರುವಂಥ ಜನ. ಅವರೊಂದು ರೇಪ್ ಮಾಡಿದ್ರು ಅಂದರೆ ಸುಮ್ಮನೆ ಒಪ್ಕೊಂಡ್ವಲ್ರಿ. ಹೊಟ್ಟೆಗೆ ಏನು ತಿಂತೀವಿ ನಾವು ಅಂತ ನನ್ನನ್ನು ನಾನೇ ಕೇಳ್ಕೋಬೇಕು ಅನೇಕ ಬಾರಿ. ನಾನು ನಿಮ್ಮನ್ನು ಬೈತಾ ಇದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ನಾನು ಬೈತಾ ಇರೋದಲ್ಲ, ನಾವೆಲ್ಲರೂ ಸೇರಿಕೊಂಡು ಹಿಂದೂ ಸಮಾಜದ ಸ್ಥಿತಿಯನ್ನು ಅವಲೋಕಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಇತ್ತೀಚೆಗೆ ಒಂದು ಆರೋಪ ಮಾಡಿದ ಅವನು, ತನ್ನ ಭಾಷಣದಲ್ಲಿ ಹೇಳಿದ, ಪೊಲೀಸರು ಧರ್ಮಸ್ಥಳಕ್ಕೆ ಬಂದವರದ್ದು ಫೋಟೋ ತೆಗೆಯೋದಂತ, ಚಂಚಂದ ಹುಡುಗಿಯರು ಫೋಟೋ ತೆಗೆಯೋದಂತೆ. ತೆಗೆದು ಯಾರಾದರೂ ಪೊಲೀಸರು ಇದ್ದರೆ ಯಾವನು ಹೇಳಿದ್ನೋ ಅವನ ಕಪಾಳಕ್ಕೊಂದು ನೀವು ಹೊಡಿಬೇಕು. ಪೊಲೀಸರು ಬರೀ ನಾನು ಮಾತಾಡಿರೋ ಬಾಟ್ನ ಶೂಟ್ ಮಾಡಿ ನಾನು ಮಾತಿನಲ್ಲಿ ಏನು ಹೇಳಿದ್ದೇನೆ ಅಂತ ಕೇಳೋದಲ್ಲ. ಓಪನ್ ಆಗಿ ಯೂಟ್ಯೂಬ್ನಲ್ಲಿ ಅವನು ಪ್ರತ್ಯಕ್ಷ ಭಾಷಣದಲ್ಲಿ ಹೇಳೋದನ್ನು ಫೋಟೋ ತೆಗಿತಿದ್ರಂತೆ. ಫೋಟೋ ತೆಗೆದು ವೀರೇಂದ್ರ ಹೆಗಡೆಯವರಿಗೆ ಕಳಿಸ್ತಿದ್ರಂತೆ. ವೀರೇಂದ್ರ ಹೆಗಡೆಯವರಲ್ಲಿ ಚಂದ ಇರುವಂಥ ಹುಡುಗಿಯನ್ನು ಆಯ್ಕೆ ಮಾಡಿ ಬಾ ಅಂತ ಕರೆಯೋದಂತೆ. ಅವ್ರು ಬಂದ ನಂತರ ಪೊಲೀಸರು ಆ ಹುಡುಗಿನಲ್ಲಿ ಕರ್ಕೊಂಡು ಬರೋದಂತೆ, ಅಲ್ಲಿ ಅವಳನ್ನು ರೇಪ್ ಮಾಡೋದಂತೆ, ಸತ್ತಿರೋ ಹುಡುಗಿಯನ್ನು ಉಳೋದಂತೆ. ಎಂಥದ್ರಿ ಇದು? ಯಾವುದಾದ್ರೂ ಒಂದು ಸಿನಿಮಾದಲ್ಲಾದರೂ ಹೀಗೆ ನಡೆಯೋದನ್ನು ನಾವು ನಂಬ್ತೀವ? ಆರೋಪಗಳು ಎಲ್ಲಿವರೆಗೂ ಬಂತು ಅಂತಂದರೆ, ಆತ ಎಲ್ಲಿವರೆಗೂ ಹೇಳಿದ,
ನಂಗೆ ಭಾಳ ಗಂಭೀರ ಅಂತ ಅನಿಸುತ್ತೆ. ಯಾರಾದರೂ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆಗಿದ್ದವರು ಇದಕ್ಕೆ ಆಕ್ರೋಶ ಹೇಗೆ ವ್ಯಕ್ತಪಡಿಸಬೇಕು ನೋಡಿ. ಏನು ಹೇಳ್ತಾನೆ ಗೊತ್ತಾ, ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆದರೆ ವೀರೇಂದ್ರ ಹೆಗಡೆಯವರು ಅಥವಾ ಧರ್ಮಸ್ಥಳದವರು ಮದುವೆ ಆಗಿರೋ ಹೆಣ್ಣಿಗೆ ಗಿಫ್ಟ್ ಕೊಡ್ತಾರಂತೆ, ಮದುವೆ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆ ಮಾಡ್ತಾರಂತೆ. ಒಂದೇ ಕಂಡೀಷನ್ ಏನಂತೆ ಗೊತ್ತಾ, ಆ ಹೆಣ್ಣು ಆವತ್ತಿನ ರಾತ್ರಿ ಅವರುಗಳ ಜೊತೆ ಇರಬೇಕಂತೆ. ಎಂಥದ್ರಿ ಇದು? ಯಾರಾದರೂ ಮದುವೆ ಆಗಿದ್ದರೆ, ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದರೆ, ಸೌಜನ್ಯನ ಬಿಡಿ, ಸೌಜನ್ಯನ ಬಗ್ಗೆ ತುಂಬ ಮಾತಾಡಿದ್ದಾರೆ. ಆ ಮದುವೆ ಆಗಿರೋ ಹೆಣ್ಣನ್ನು ನೋಡಿದಾಗ ಏನು ಅನ್ನಿಸ್ಬೇಕು ನಿಮ್ಗೆ? ಹಂಗಿದ್ರೆ ತನಗೊಂದು ಫ್ರೀ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರಾತ್ರಿಯನ್ನ ಅವರೊಂದಿಗೆ ಕಳೆದು ಬಂದ ಹೆಣ್ಣು ಮಗಳು ಅಂತಾನ ಇವರು ಸೌಜನ್ಯಗೆ ನ್ಯಾಯ ಕೊಡಿಸೋದ? ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ತೆಗೆದು ಒಂದು ತೀರಿಕೊಂಡಿರುವ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಎಂದವರ ಪರವಾಗಿ ನಿಂತಿದ್ದೀವಲ್ಲ. ಯಾರಾದರೂ ನರೇಂದ್ರ ಮೋದಿನ ಬೈಬೇಕು ಅಂತಂದರೆ, ನನ್ನ ಲೆಕ್ಕಾಚಾರಪ್ಪ, ನಂಗೆ ಗೊತ್ತಿಲ್ಲ ನೀವೆಲ್ಲ ಹೆಂಗೆ ಆಲೋಚನೆ ಮಾಡ್ತೀರೋ ಅಂತ, ನರೇಂದ್ರ ಮೋದಿಯವರನ್ನು ಬೈಬೇಕು ಅಂತಂದರೆ ಅವನು ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ರಾಷ್ಟ್ರಭಕ್ತನಾಗಿರಬೇಕು. ಮೊದಲನೇ ಪಾಯಿಂಟ್. ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸ್ಕೊಂಡಿರಬೇಕು. ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ಬುದ್ಧಿವಂತನಾಗಿರಬೇಕು. ಏನೂ ಇಲ್ಲದೆ ಪರಮ ದಡ್ಡನೊಬ್ಬ ನರೇಂದ್ರ ಮೋದಿಯ ಬಗ್ಗೆ ಮನಸ್ಸೋ ಇಚ್ಛೆ ಮಾತನಾಡ್ತಾ ಇದ್ದರೆ ಅವನ ಮಾತಿಗೆ ಬೆಲೆ ಕೊಡಬೇಕಾ? ಕಳೆದ 55 ವರ್ಷಗಳಿಂದ ಬಿಟ್ಟು ಬಿಡದೆ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರೋ ಒಬ್ಬ ವ್ಯಕ್ತಿ ಮೀಡಿಯಾ ಮುಂದೆ ಬಂದು ನಾವ್ಯಾರೂ ಇಂಥ ತಪ್ಪು ಮಾಡಿಲ್ಲ ರೀ, ಇವ್ರ ಮಾತನ್ನು ನಂಬೇಡಿ ಅಂತ ಗೋಗರಿಬೇಕಾದಂಥ ಸ್ಥಿತಿ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ನಮ್ಮ ಮುಖ ನಾವೇ ಕನ್ನಡಿಯಲ್ಲಿ ನೋಡ್ಕೋಬೇಕು ಅಂತ ಆ ಕಾರಣ ಕೇಳಿದ್ದು. ಮಿತ್ರ, ಎಲ್ಲ ಪ್ರಕರಣ ಏನು ನನ್ನ ಮಿತ್ರ ವಸಂತ್ ಹೇಳಿದ್ರು, ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ. 2012ರಲ್ಲಿ ಸೌಜನ್ಯ ಹತ್ಯೆ ಆಯಿತು. ಪ್ರಕರಣ ಹೆಂಗೆ ಡೆವಲಪ್ ಆಯ್ತು ನೋಡಿ. 2012ರಲ್ಲಿ ಪ್ರಕರಣ ಆದಾಗ ಏನಾಯಿತು, ಆ ಪ್ರಕರಣ ನಡೆದ 2 ದಿನಗಳ ನಂತರ ಇದನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಸಿಕ್ಕಿದ. ಯಾವ ಪೊಲೀಸರು ಅವನನ್ನು ಎಳ್ಕೊಂಡು ಬಂದರೂ ಆ ಪೊಲೀಸರನ್ನ ಮಾತಾಡಿಸಿದ್ದೀನಿ ನಾನು. ಸುಮ್ಮನೆ ಬಂದು ಯಾವುದೋ ವಿಚಾರವಾಗಿ ಮಾತನಾಡ್ಲಿಕ್ಕೆ ನಿಲ್ಲೋವನಲ್ಲ ನಾನು. ಆ ಪೊಲೀಸರು ಹೇಳಿದರು, ಆ ಪೊಲೀಸ್ ಕರ್ಕೊಂಬಂದ ವ್ಯಕ್ತಿ ಹೇಳಿದರು, ಅವನನ್ನು ಜನ ಹೊಡೆದು ಸಾಯಿಸ್ತಾ ಇದ್ರು, ನಾನೇ ನನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಎಳ್ಕೊಂಡು ಬಂದೆ ಅವನನ್ನು. ಅವನು ನನ್ನ ಎದುರುಗಡನೆ ಒಪ್ಪಿಕೊಂಡ, ಅವನ ಚಡ್ಡಿಯನ್ನು ಬಿಚ್ಚಿ ನೋಡಿದೆ ಅಂದರು. ನೀವೆಲ್ಲ ದೊಡ್ಡವರಿದ್ದೀರಿ, ಇಷ್ಟು ದಿನ ಇವೆಲ್ಲವನ್ನು ನಂಬಿರೋದ್ರಿಂದ ಇದ್ದಿದ್ದನ್ನು ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. ಅವನ ಚಡ್ಡಿ ಬಿಚ್ಚಿ ನೋಡಿದರೆ ಅವನ ಒಳಗಿಂದ ತೊಟ್ಟಿಕ್ತಾ ಇರುವಂಥ ವಿಚಾರಗಳನ್ನು ನಾನು ಗಮನಿಸಿದಾಗ ನನಗೆ ಆಮೇಲೆ ಗೊತ್ತಾಯಿತು, ಇವನಿಗೇನೋ ಕಾಯಿಲೆ ಇದೆ, ಇವನಿಗೆ ರೇಪ್ ಮಾಡಲಿಕ್ಕೆ ಆಗೋದಿಲ್ಲ, ರೇಪ್ ಅಂದರೆ ಪೆನೆಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಆದರೆ ಇವನೇ ಮಾಡಿದ್ದು ಅಂತ ಖಾತ್ರಿಯಾಗಿ ಅವನು ತಪ್ಪೊಪ್ಪಿಗೆ ಬರೆದು ಕೊಟ್ಟ ನಂತರ ನಿರಾಳ ಆಗ್ಬಿಟ್ವಿ, ಸಿಕ್ಬಿಟ್ನಲ್ಲ ಅಂತ ಎಲ್ಲ ಮುಗಿಸಿದ್ವಿ ಅಂತ. ಪೋಸ್ಟ್ ಮಾರ್ಟಮಲ್ಲಿ ಏನು ಹೇಳಿತ್ತು ಅದಕ್ಕೆ ಬೇಕಾಗಿರೋ ಎಲ್ಲ ಸಿಕ್ತು, ಅವ್ರು ಮುಗಿಸಿದ್ರು. 2013ರವರೆಗೂ ಯಾವುದೂ ಕಿರಿಕಿರಿ ಇರಲಿಲ್ಲ. 2013ರಲ್ಲಿ ಈ ಹೋರಾಟಗಾರರು ಅನ್ಸ್ಕೊಂಡವರು ಒಂದು TV ಚಾನಲ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಹೊಸ ಹೆಸರುಗಳನ್ನು ತಂದರು. ಯಾರಂತಂದ್ರು ಗೊತ್ತಾ? ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ನಿಶ್ಚಲ್ ಜೈನನ್ನು ಮತ್ತು ಅವನ ಜೊತೆ ಇನ್ನೊಂದು 4 ಈ ಜೈನ್ ಸಮುದಾಯಕ್ಕೆ ಸೇರಿದವ್ರನ್ನ ತಂದರು. ಜೈನ್ ವರ್ಸಸ್ ಸೌಜನ್ಯ ಜಾತಿ ಯಾವುದೋ ಆ 2 ಜಾತಿಗಳನ್ನು ಒಗ್ಗೂಡಿಸಿದ್ರು ಅಥವಾ ಫೈಟ್ ಮಾಡಲಿಕ್ಕೆ ನಿಲ್ಲಿಸಿದರು. ಅದಾದ ಮರುದಿನವೇ ವೀರೇಂದ್ರ ಹೆಗಡೆಯವರು ಬಂದು ಮೀಡಿಯಾಗಳ ಮುಂದೆ ಬಂದು ಏನು ಹೇಳಿದ್ರು ಗೊತ್ತಾ? ಯಾವ ನಿಶ್ಚಲ್ ಜೈನ್ ಹೆಸರು ಇವ್ರು ಹೇಳ್ತಾರೋ ಆ ನಿಶ್ಚಲ್ ಜೈನ್ ಅಮೇರಿಕಾದಲ್ಲಿದ್ದನಪ್ಪ ಆ ಹೊತ್ತಿನಲ್ಲಿ. ನಾನು ಧರ್ಮಸ್ಥಳದ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ ನಿಶ್ಚಲ್ ಜೈನ್ ಆ ಹೊತ್ತಲ್ಲಿ ಅಮೇರಿಕಾದಲ್ಲಿದ್ದದ್ದೇ ಸಾಕ್ಷಿ. ಅಕಸ್ಮಾತ್ ಅಮೇರಿಕಾದಲ್ಲಿ ಇಲ್ಲದೆ ನಿಶ್ಚಲ್ ಜೈನ್ ಏನಾದರೂ ಬೆಂಗಳೂರಿನಲ್ಲೋ ಮುಂಬೈನಲ್ಲೋ ಧರ್ಮಸ್ಥಳದಲ್ಲೋ ಇದ್ದಿದ್ದರೆ ನೀವು ಡಿಸೈಡ್ ಮಾಡಿರ್ತಿದ್ರಿ ಅವನೇ ರೇಪ್ ಮಾಡಿರೋದು ಅಂತ. ಆದರೆ ದೇವರವನಿಗೆ 1 ತಿಂಗಳ ಮುಂಚೆ ಅಮೇರಿಕಾಗೆ ಕಳಿಸ್ಕೊಟ್ರು. ಅಮೇರಿಕಾದ ಪಾಸ್ಪೋರ್ಟನ್ನು ವೀಸಾನ ಮುಂದಿಟ್ಟರೆ ಇವ್ರು ಹೇಳಿದ್ರು ಸುಳ್ಳು, ಈ ದೊಡ್ಡವರು ಏನು ಬೇಕಿದ್ರು ಮಾಡ್ತಾರೆ ಅಂದರೆ ಏನು, ಅಮೇರಿಕಾದ ವೀಸಾ ಕೂಡ ರೀಪ್ರಿಂಟ್ ಮಾಡಿಸ್ತಾರೆ ಹಂಗಂತ. ಅದೆಂತ ಮಲ್ಪೆಯಿಂದ ಉಡುಪಿಗೆ ಹೋದ ಬಸ್ ಟಿಕೆಟ್ ಏನ್ರಿ ಅದು, ಬೇಕಾದಾಗ ವಾಪಸ್ ತಂದು ಪ್ರೊಡ್ಯೂಸ್ ಮಾಡಲಿಕ್ಕೆ. ಅಮೇರಿಕಾದ ವೀಸಾನ್ ಮುಂದಿಟ್ಟಾಗಿ ಇವ್ರು ನಂಬಲಿಲ್ಲ. ಕೊನೆಗೆ ಆ ಹುಡುಗ ಏನು ಮಾಡಿದ ಗೊತ್ತಾ? ಯಾವತ್ತು ಈಕೆಯ ರೇಪ್ ಆಗಿತ್ತೋ ನಾನು ಅಮೇರಿಕಾದ ಒಂದು ಹೋಟೆಲ್ನಲ್ಲೋ ಒಂದು ಸ್ಟಾಲಲ್ಲೋ ಏನೋ ತಿಂಡಿ ತಿಂದಿದ್ದೋ ಏನೋ ಒಂದು ಬಿಲ್ಲನ್ನು ತೋರಿಸಿ ನೋಡಿ ಅವತ್ತು ನಾನು ಇಲ್ಲಿ ವ್ಯಾಪಾರ ಮಾಡಿದ್ದ ಉಲ್ಲೇಖ ಇದೆ ಅಂತ ತನ್ನ ಅಕೌಂಟನ್ನು ತೋರಿಸಿದ್ರು ನಂಬಲಿಲ್ಲ. ಕೊನೆಗೇನು ಹೇಳಿದ್ರು ಗೊತ್ತಾ? ಅಮೇರಿಕಾದಿಂದ
ಹೆಲಿಕಾಪ್ಟ್ರಲ್ಲಿ ಧರ್ಮಸ್ಥಳಕ್ಕೆ ಬಂದು ಆಕೆಯ ರೇಪ್ ಮಾಡಿ, ಆಕೆಯ ಮರ್ಡರ್ ಮಾಡಿ, ಇದನ್ನು ಮುಗಿಸಿ ಅಂತ ಹೇಳಿ ತಾನು ವಾಪಸ್ ಹೋದ ಅಂತ ನೆನ್ಪಿಟ್ಕೊಳ್ಳಿ. ಇಡೀ ಜಗತ್ತಿನಲ್ಲಿ ಇದುವರೆಗೂ ಅಮೇರಿಕಾದಿಂದ ಧರ್ಮಸ್ಥಳಕ್ಕೆ ಬರುವ ಹೆಲಿಕಾಪ್ಟ್ರೇ ನಿರ್ಮಾಣ ಆಗಲಿಲ್ಲ. ಹೆಲಿಕಾಪ್ಟರ್ಗೆ ಅಷ್ಟು ದೂರ ಹಾರಾಡುವಷ್ಟು ಫ್ಯೂಯಲ್ ಇಟ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ. ಆಯ್ತು, ಎರಡನೇದು ಯಾವಾಗಾದ್ರೂ ಕಾಮನ್ ಸೆನ್ಸ್ ಉಪಯೋಗಿಸಿ ಯೋಚನೆ ಮಾಡ್ರಿ. ಆ ಹುಡುಗನಿಗೆ ಅಮೇರಿಕಾದಿಂದ ಇಲ್ಲಿಗೆ ಬಂದು ಈ ಹುಡುಗಿಯ ಅತ್ಯಾಚಾರ ಮಾಡಬೇಕು ಅಂತ ಏನಾದರೂ ಇದ್ದರೆ, ಒಂದೋ ಆ ಫ್ಯಾಮಿಲಿಯ ಮೇಲೆ ದ್ವೇಷ ಇದ್ದರೆ ಮಾತ್ರ ಈ ಥರದ ಕೆಲಸ ಮಾಡ್ತಾರೆ. ಬಿಟ್ಟರೆ ಯಾವನಾದರೂ ಅಮೇರಿಕಾದಿಂದ ಹಾರಿ ಬಂದು ಅತ್ಯಾಚಾರ ಮಾಡಿ ಹೋಗ್ತಾನೇನ್ರಿ? ಇವಾಗ ಹೇಳಿದಾಗ ಹೌದಲ್ಲ ಅಂತ ನಮ್ಗನ್ಸುತ್ತೆ. ಅವ್ರು ಹೇಳಿದನ್ನು ನಂಬ್ಕೊಂಡು ಕೂತ್ಬಿಟ್ವಲ್ಲ ನಾವು. 2013 ಇಷ್ಟೆಲ್ಲ ಕೊಟ್ಟ ನಂತರವೂ, ಪ್ರೂಫ್ ಕೊಟ್ಟ ನಂತರವೂ ಇವರು ಪದೇ ಪದೇ ಊರಿನಲ್ಲಿ ಅವನೇ ಅತ್ಯಾಚಾರ ಮಾಡಿದ್ದು ಅಂತ ಸುಳ್ಳು ಹಬ್ಬಿಸ್ತಾ ಇರುವಾಗ 2016 ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ನಿಶ್ಚಲ್ ಜೈನ್ ಮತ್ತು ಯಾರ ಮೇಲೆ ಆರೋಪ ಬಂದಿತ್ತು ಅವ್ರು ಏನು ಮಾಡಿದ್ರು ಗೊತ್ತಾ? ಕೋರ್ಟಿಗೊಂದು ಪತ್ರ ಬರೆದ್ರು, ಸ್ವಾಮಿ ನಮ್ಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಸುಳ್ಳು ಪತ್ತೆ ಯಂತ್ರದ ಮುಂದೆ ನಮ್ಮನ್ನು ಕೂರಿಸ್ಬಿಡಿ, ನೀವು ಏನು ಮಾಡ್ತಿರೋ ಮಾಡಿ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ದಯಮಾಡಿ ಹೇಳಿ ಅಂತ ಕೇಳ್ಕೊಂಡ್ರು. ಕೋರ್ಟ್ ಹೇಳ್ತು, ಪೊಲೀಸರು ನಿಮ್ಮ ಮೇಲೆ ಏನು ವರದಿ ಕೊಡದೇ ಇರೋದ್ರಿಂದ ನಿಮ್ಗೆ ಹಾಗೆಲ್ಲ ಕಳಿಸ್ಲಿಕ್ಕೆ ಬರೋದಿಲ್ಲಪ್ಪ ಅಂತಂದರೆ ಎಕ್ಸ್ಟ್ರಾ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಹೋಗಿ ಸುಳ್ಳು ಪತ್ರೆ ನಾರ್ಕೋ ಟೆಸ್ಟಿನ ಮುಂದೆ ಕೂತ್ಕೊಂಡಾಗ ಆ ನಂತರ ಗೊತ್ತಾಯಿತು ಇವರ ಪಾತ್ರ ಇದರಲ್ಲಿಲ್ಲ ಅಂತ ಖಾತ್ರಿ ಆದಮೇಲೆ ಕೋರ್ಟ್ ಹೇಳ್ತು, ಇನ್ನು ಮುಂದೆ ಇವರನ್ನು ಯಾವುದೇ ವಿಚಾರಣೆಗೂ ಕರಿಬಾರದು ಅಂತ ಕೋರ್ಟ್ ಅವರನ್ನು ಪೂರ್ಣ ಬಿಡುಗಡೆ ಮಾಡಿತು. ಆದರೆ ಇವತ್ತು ಹೇಳ್ಕೊಂಡು ತಿರುಗಾಡ್ತಾರಲ್ಲ, ವೀರೇಂದ್ರ ಹೆಗಡೆಯವರ ತಮ್ಮನ ಮಕ್ಕಳೇ ಇದನ್ನು ಮಾಡಿದ್ದು ಅಂತ ಯಾವ ಮುಖ ಇಟ್ಕೊಂಡು ಮಾತನಾಡ್ತಾರೆ? 2023 ಯಾವ ಸಂತೋಷ್ ರಾವ್ ಇದ್ನೋ ಅದರ ಪೂರ್ತಿ ವಿವರವನ್ನು ಮಿತ್ರ ವಸಂತ್ ಕೊಟ್ಟರು. ಅವರು ಎರಡೂ ಪಡೆಯ ವಕೀಲರು ಒಂದಾಗಿದ್ದರಿಂದಾಗಿ ಸಂತೋಷ್ ರಾವ್ ಆಚೆಗೆ ಬಂದಿದ್ದನ್ನು ವಿಜಯೋತ್ಸವ ಮಾಡಿದ್ರು. ವಿಜಯೋತ್ಸವ ಮಾಡಿ ಹಳ್ಳಿಗೆ ತಗೊಂಡೋದ್ರು. ಈ ಸ್ಟ್ಯಾನ್ಲಿ ಆಗಲೇ ಬಂದವನು. ಆ ಸ್ಟ್ಯಾನ್ಲಿ ಒಡನಾಡಿ ಸಂಸ್ಥೆಯ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಸ್ಟ್ಯಾನ್ಲಿ, ಇವ್ಯಾಂಜಲಿಸ್ಟ್ ಸ್ಟ್ಯಾನ್ಲಿ ಬೆಳತಂಗಡಿ ಉಜಿರೆ ಭಾಗದಲ್ಲಿ ಮನೆಗೂ ಹೋಗಿ ಜನರನ್ನ ಭಡಕಾಯಿಸ್ಲಿಕ್ಕೆ ಶುರು ಮಾಡಿದ. ಈ ಹೆಣ್ಣು ಮಗಳ ಅತ್ಯಾಚಾರ ಆಯಿತು ಅಂತ ನಾವು ಆಗಲೇ ನಂಬಲಿಕ್ಕೆ ಶುರು ಮಾಡಿದ್ದು ಅದನ್ನು. ಆದರೆ 2023 ಒಂದು ವರ್ಷದೊಳಗೆ ಅದು ನಿಧಾನವಾಗಿ ಡೈಡೌನ್ ಆಯಿತು, ಸತ್ತೋಯ್ತು. 2024 ಸಮೀರ್ ಅನ್ನೋಂಥ ಒಬ್ಬ ಮುಸಲ್ಮಾನ ಬಂದ, ಅವನೊಂದು AI ವಿಡಿಯೋ ಮಾಡ್ದ. ಆ ವಿಡಿಯೋ ಹೇಗೆ ವೈರಲ್ ಆಯಿತು ಅಂತಂದರೆ ನಾವು ಕಂಡಲ್ಲಿ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಶುರು ಮಾಡಿದ್ವಿ. 1 ಕೋಟಿಗೂ ಹೆಚ್ಚು ಜನ ನೋಡಿದ್ರು ಅಂತ ನಾವೇ ಅಂದ್ಕೊಂಡ್ವಿ. ನಮ್ಮ ಕಾಲೇಜಿನ ಮಕ್ಕಳು ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು. ನಮ್ಮಲ್ಲೇ ಕೆಲವರು ನಾವಿದ್ವಲ್ಲ, ಅದು ಮಲ್ಪೆಯಲ್ಲಿ ಏನು ಕಡಿಮೆ ಇಲ್ಲ, ಅದು ಉಡುಪಿಯಲ್ಲಿ ಕಡಿಮೆ ಇಲ್ಲ, ಎಲ್ಲ ಕಡೆ ಇದ್ದೀವಿ ನಾವೇ ಅದನ್ನು ಸ್ಪ್ರೆಡ್ ಮಾಡಿ ಹೇಳಿದ್ವಿ, ಇವರೆಲ್ಲ ದೊಡ್ಡ ಮನುಷ್ಯರು, ಏನು ಬೇಕಿದ್ರು ಮಾಡಿರ್ಬೋದು ಅಂತ. ಆ ಸಮೀರ್ನ ವಿಡಿಯೋ ನೋಡಿ ನಂಬಿದ್ವಿ. ಆ ಸಮೀರ್ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ದ, ನನಗಿದಕ್ಕೆ ಸಂಬಂಧಪಟ್ಟ ಪ್ರೂಫ್ ಏನೂ ಗೊತ್ತಿಲ್ಲ, ಆದರೆ ನಾನು ಸುಮ್ಮನೆ ಕತೆ ಹೇಳ್ತಿದ್ದೀನಿ ಅಂತ. ಅವನು ಹೇಳಿರುವ ಕಥೆಯನ್ನು ನಂಬಿ ಯಾವ ಧರ್ಮಸ್ಥಳವನ್ನು ನೂರಾರು ವರ್ಷಗಳಿಂದ ನಂಬಿಕೊಂಡು ಬಂದಿದ್ವೋ ಅದೇ ಧರ್ಮಸ್ಥಳವನ್ನು ನಾವು ಕಟಕಟೆಯಲ್ಲಿ ನಿಲ್ಲಿಸ್ಬಿಟ್ವಲ್ಲ ಅಂತಂದರೆ ಏನು ಹೇಳಲಿ ನಮ್ಮ ಸಮಾಜದ ಬಗ್ಗೆ? ನಾನು ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಟೈಮ್ನಲ್ಲಿ ಏನು ಹೇಳ್ತಾರೆ ಗೊತ್ತೇನು? ಚಕ್ರವರ್ತಿ ಇವತ್ತು ಮಾತನಾಡ್ತಿದ್ದಾರೆ ವೀರೇಂದ್ರ ಹೆಗಡೆಯವರ ಪರ ಅಥವಾ ಧರ್ಮಸ್ಥಳದ ಪರ ಅಂತಂದರೆ ಅವ್ರ ಮೊದಲನೇ ಆರೋಪ ಏನು ಗೊತ್ತಿಲ್ಲ ನನಗೆ. ವಸಂತರಿಗೆ ಗೊತ್ತಿದೆಯೋ ಇಲ್ವೋ, ಹೊಸ ಆರೋಪ ಬಂದಿದೆ. ವಸಂತ್ ಗಿಳಿಯಾರ್, ಚಕ್ರವರ್ತಿ ಸೂಲಿಬೆಲೆ ಮತ್ತು ಕಿರಿಕೀರ್ತಿ ಮೂವರು ಸೇರಿ 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ. 5 ಕೋಟಿ ರೂಪಾಯಿ ಡಿಮ್ಯಾಂಡಿಗೆ ಅವ್ರು ಒಪ್ಕೊಂಡಿಲ್ಲ, 3 ಕೋಟಿ ರೂಪಾಯಿಗೆ ಒಪ್ಪಿದ್ದಾರೆ. ಡೀಲ್ ಆಗಿದೆ ಅಂತ. ಶಬಾಷ್, 3 ಕೋಟಿ ರೂಪಾಯಿ ಡೀಲ್ ಆಗಿದೆ. ಹವಾಲದ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಅಂತ ಒಂದು ಹೊಸ ಸುಳ್ಳು ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಮಿತ್ರರೆ, ನನ್ನನ್ನು ಕಳೆದ 20-22 ವರ್ಷಗಳಿಂದ ಮಲ್ಪೆಯ ಜನ ನೋಡಿದ್ದೀರಿ. 3 ಕೋಟಿ ಅಲ್ಲ, 300 ಕೋಟಿ ರೂಪಾಯಿಗೂ ಕೂಡ ಚಕ್ರವರ್ತಿ ಸೂಲಿಬೆಲೆಯನ್ನು ಕೊಂಡುಕೊಳ್ಳಿಕ್ಕಾಗೋದಿಲ್ಲ ಅಂತ ಮಲ್ಪೆಯ ಸಾಮಾನ್ಯ ತರುಣನಿಗೂ ಗೊತ್ತು. ಆದರೆ ನಂಬಿಸುವ ಪ್ರಕ್ರಿಯೆ ಹೆಂಗಿದೆ ಗೊತ್ತಾ? ನಂಬಿಸುವ ಪ್ರಕ್ರಿಯೆ ಹೆಂಗಿದೆ ಅಂತಂದರೆ, ಇನ್ನು ಸ್ವಲ್ಪ ದಿನ ಕಳೆದರೆ ಮಲ್ಪೆ ಜನನೂ ಯೋಚನೆ ಮಾಡ್ಬೋದು, ಇರ್ಬೋದೇನೋ ಅಪ್ಪ, ದೊಡ್ಡವರು ಯಾರನ್ನು ಬೇಕಿದ್ರೂ ಕೊಂಡ್ಕೋಬೋದು, ನಾನು ಏನು ಮಾಡ್ಬೇಕು ಹೇಳಿ? ಆಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು? ಇಲ್ಲ ರೀ, ನಾನು ತಗೊಳ್ಳಿಲ್ಲ, 1 ರೂಪಾಯಿ ತಗೊಳ್ಳಿಲ್ಲ. ನಾಚಿಕೆ ಆಗುತ್ತೆ ನನಗೆ ನೋಡಿದಾಗ ಸಮಾಜವನ್ನು. ಇದೇ ಸಮಾಜ ಅಲ್ವೇನು ಆ ಪುಣ್ಯಾತ್ಮ 55 ವರ್ಷಗಳ ಕಾಲ ಬಡದಾಡಿದ್ದು? ವೀರೇಂದ್ರ ಹೆಗಡೆ ಅವರು ಪಟ್ಟಕ್ಕೆ ಬಂದಾಗ 19 ವರ್ಷ.
ಇನ್ನು ಚಿಗುರು ಮೀಸೆ ಒಡೆದು ಕಂಪ್ಲೀಟ್ ಆಗಿರಲಿಲ್ಲ, ಆಗ ಪಟ್ಟಕ್ಕೆ ಬಂದವರು. ಪಟ್ಟಕ್ಕೆ ಬಂದ ಮೊದಲನೇ ದಿನದಿಂದ ನನ್ನ ತಂದೆ ನನಗೇನು ಬಿಟ್ಟು ಹೋಗಿದ್ದಾರೋ ಆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಈ ನಾಡಿನ ಕೊನೆಯ ಹಂತದವರೆಗೂ ಬೇಕಾಗಿರೋದನ್ನು ಕೊಡಬೇಕು ಅಂತ ಹಗಲು ರಾತ್ರಿ ಶ್ರಮ ವಹಿಸಿದ್ರು. ಒಟ್ಟು ರಾಜ್ಯದಲ್ಲಿರುವಂಥ ಸ್ವಸಹಾಯ ಸಂಘಗಳು ಎಷ್ಟು ಗೊತ್ತಾ ಅವರದ್ದು? 6.5 ಲಕ್ಷ ಸ್ವಸಹಾಯ ಸಂಘಗಳು. ಆ 6.5 ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ 55 ಲಕ್ಷ ಜನರಿಗೆ ಅವರು ಸಹಕಾರದ ಹಸ್ತ ಚಾಚಿದ್ದಾರೆ. ಯಾರಿಗೆ? ಯಾವ ಹೆಣ್ಣು ಮಗುವಿಗೆ ಯಾವ ನ್ಯಾಷನಲೈಸ್ಡ್ ಬ್ಯಾಂಕು ಕೂಡ ಸಾಲ ಕೊಡ್ತಿರ್ಲಿಲ್ವೋ ಆ ಬ್ಯಾಂಕ್ಗಳ ಮುಂದೆ ಹೋಗಿ ನಿಂತು ವೀರೇಂದ್ರ ಹೆಗಡೆ ಅವರು ಹೇಳಿದ್ರು, ಧರ್ಮಸ್ಥಳದ ಮಂಜುನಾಥನೇ ನಿಮಗೆ ಆಧಾರ, ನನ್ನ ಮೂಲಕ ಸಾಲ ಅವರಿಗೆ ಕೊಡಿ, ಸಾಲ ತೀರಿಸುವಂತೆ ಮಾಡುವ ಜವಾಬ್ದಾರಿ ನನ್ನದ್ದು ಅಂತ ಈ ನಾಡಿನ ಹೆಣ್ಣು ಮಕ್ಕಳಿಗೋಸ್ಕರ ಮಂಜುನಾಥನನ್ನು ಮಧ್ಯವರ್ತಿಯಾಗಿಟ್ಟು ಸಾಲ ಕೊಡಿಸಿದವರು. ಎಷ್ಟು ಸಾಲ ಕೊಟ್ಟಿದ್ದಾರೆ ಗೊತ್ತೇನ್ರಿ? 1,000-2,000 ಕೋಟಿ ಅಲ್ಲ, 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇದುವರೆಗೂ 55 ಲಕ್ಷ ಜನರ ಮೂಲಕ ಹಂಚಿ ಅದನ್ನು ಸಮಾಜದಲ್ಲಿ ಒಳಿತಿನ ಕೆಲಸಕ್ಕೋಸ್ಕರ ಬಳಸುವಂತೆ ಮಾಡಿದವರು ವೀರೇಂದ್ರ ಹೆಗಡೆ ಅವರು. ಯಾಕ್ರಿ ಬೇಕಿತ್ತು ಅವರಿಗೆ? ಇವತ್ತು ಯಾರ್ಯಾರು ಚಪ್ಪಾಳೆ ಹೊಡಿತಾ ಕೂತಿದ್ದೀರಲ್ಲ, ನೀವು ಸ್ವಲ್ಪ ತಿರುಗಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇವತ್ತು ವೀರೇಂದ್ರ ಹೆಗಡೆಯವರ ಕಾರಣಕ್ಕೋಸ್ಕರ ಅವ್ರನ್ನ ಜೈನ ಅಂತ ಕರೆದ್ರು. ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ನನಗೆ ಗೊತ್ತಿದೆ, ಅನೇಕರಿಗೆ ಗೊತ್ತೇ ಇರಲಿಲ್ಲ. ಈ ಆರೋಪ ಮಾಡಿದವರು ಹೇಳಿದ ಮೇಲೆ ಗೊತ್ತಾಯ್ತು ವೀರೇಂದ್ರ ಹೆಗಡೆ ಜೈನರು ಅಂತ. ವೀರೇಂದ್ರ ಹೆಗಡೆ ಜೈನರು ಅಂತ ಗೊತ್ತಾದಾಗ ನಂಗೆ ಸುಮ್ಮನೆ ಆಲೋಚನೆ ಬಂತು, ಈ ಪುಣ್ಯಾತ್ಮ ತನ್ನ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ 700ಕ್ಕೂ ಹೆಚ್ಚು ಪಾಳು ಬಿದ್ದ ಮಂದಿರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಕಲ್ಲುಗಳನ್ನು ವಾಪಸ್ ಜೋಡಿಸಿ ಮತ್ತಷ್ಟು ಕಲ್ಲುಗಳನ್ನು ತಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಡೀ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. 700ಕ್ಕೂ ಹೆಚ್ಚು ಮಂದಿರಗಳು. ಆಗ ಅವರು ಜೈನ ಅನ್ನಿಸ್ಲಿಲ್ವಾ? ನಾವೆಲ್ಲರೂ ಹೋಗಿ ನಿಂತ್ಕೊಳ್ತೀವಲ್ಲ, ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣ ಬೇಕು ಅಂತ ಕೇಳುವಾಗ ವೀರೇಂದ್ರ ಹೆಗಡೆ ಅವರು ಏನೂ ಪ್ರಶ್ನೆ ಕೇಳದೆ ನೀವು ಮಾಡ್ತಿರುವ ಕೆಲಸವನ್ನು ನೋಡಿ ಪ್ರೀತಿಯಿಂದ 50,000, 1 ಲಕ್ಷ, ಕೆಲವೊಂದ್ಸಲ 5 ಲಕ್ಷ, ಕೆಲವೊಂದ್ಸಲ 10 ಲಕ್ಷ ಕೊಟ್ಟಾಗ ತಗೊಂಡು ಬಂದು ಆ ಮಂದಿರವನ್ನು ಭವ್ಯವಾಗಿ ಕಟ್ಟಿದ ನಂತರ ನಾವು ಬಹಳ ಹೆಮ್ಮೆಯಿಂದ ಸ್ಮರಿಸ್ಕೊಳ್ತೀವಲ್ಲ, ಅವತ್ತವ್ರು ಜೈನ ಅನ್ನಿಸ್ಲಿಲ್ವಾ? ಇವತ್ತೆಂಗೆ ಜೈನರಾಗ್ಬಿಟ್ರು? ಮಿತ್ರ, ಈ ಪಿತೂರಿಗಾರರು ಎಷ್ಟು ಡೇಂಜರಸ್ ಅಂತಂದರೆ, ನಾನೊಂದಷ್ಟು ಪಟ್ಟಿ ಮಾಡಿದ್ದೀನಿ. ಮೊದಲು ಸೌಜನ್ಯ ಹತ್ಯೆಗೆ 4 ಜನರನ್ನ ಕರ್ಕೊಂಡು ಬಂದರು. ಈ 4 ಜನರು ಜೈನರಾಗಿರೋದ್ರಿಂದ ಲೋಕಲ್ ಜನ ಜೈನರ ವಿರುದ್ಧ ತಿರುಗಿ ಬೀಳಿ ಈ ಜೈನರು ಧರ್ಮಸ್ಥಳ ಬಿಟ್ಟು ಓಡಿ ಹೋಗಲಿ ಅಂತ ಪ್ರಯತ್ನ. ಆದರೆ ಯಾವಾಗ ಅದರಲ್ಲಿ ಫೇಲ್ ಆದರೂ ಇವ್ರೇನು ಮಾಡಿದ್ರು ಗೊತ್ತಾ? ಇದಕ್ಕೆ ಸ್ವಲ್ಪ ಬೇರೆ ಜಾತಿಯವ್ರನ್ನು ಸೇರಿಸಬೇಕು ಅಂತ ವಾರಿಜ ಪೂಜಾರ್ತಿ ಅಂತ ತೊಗೊಂಡು ಬಂದರು. ಆಮೇಲೆ ಗೊತ್ತಾಯ್ತು ಅವಳು ಪೂಜಾರ್ತಿ ಅಲ್ವೇ ಇಲ್ಲ, ಅವಳು ಆಚಾರ್ತಿ ಅಂತ. ಫೇಲ್ಯೂರ್ ಆದರು. ಫೇಲ್ಯೂರ್ ಆದಮೇಲೆ ಏನು ಮಾಡಿದ್ರು ಗೊತ್ತಾ? ಆನೆ ಮಾವುತನ ಮರ್ಡರ್ ಕಥೆ ತಗೊಂಡು ಬಂದರು. ನಮ್ಗೆ ದಿನಕ್ಕೊಂದು ಸೆನ್ಸೇಷನ್ ಕೊಡೋದು, ನಾವು ದೊಡ್ಡವ್ರು ಮಾಡಿರ್ಬೋದು ಅಂತ ಅನ್ಕೊಳ್ಳೋದು. ಆನೆ ಮಾವುತನ ಮರ್ಡರ್ನ ಕತೆ ತೆಗೆದುಕೊಂಡು ಬಂದರು. ಆನೆ ಮಾವುತನ ಮರ್ಡರ್ ಮುಗಿಯುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಸರಿಯಾಗಿ ಇವ್ರು ಏನು ಮಾಡಿದ್ರು ಅಂತಂದರೆ, ಆಕ್ಸಿಡೆಂಟ್ನಲ್ಲಿ ಅಲ್ಲಿ ಯಾರು ತೀರ್ಕೊಳ್ತಾರೋ, ಯಾರು ಸಹಜವಾಗಿ ಸತ್ತೋಗ್ತಾರೋ, ಏನು ಹೇಳ್ತಿದ್ರು ಗೊತ್ತಾ? ಅವನು ಸತ್ತೋದವನಿದ್ದಾನಲ್ಲ, ಅವನು ಸಾಕ್ಷಿ ಹೇಳಬೇಕು ಅಂತಿದ್ದ, ಇವ್ರು ಕೊಂದುಬಿಟ್ರು ಅನ್ನೋದು. ಯಾರೇ ಸಾಯ್ಲಿ, ಧರ್ಮಸ್ಥಳದಲ್ಲಿ ಯಾರೇ ಸಾಯ್ಲಿ, ಅವನು ಸಾಕ್ಷಿ ಹೇಳಲಿಕ್ಕೆ ಸಿದ್ಧನಿದ್ದ, ಅವನನ್ನು ಸಾಯಿಸ್ಬಿಟ್ರು ಅಂತ ಹೇಳೋದು. ಕೊನೆಗೆ ಇಲ್ಲಿಗೆ ಮುಗಲಿಲ್ಲ. ಇವ್ರು ಎಲ್ಲಿವರೆಗೂ ಬಂದರು ಅಂತಂದರೆ, ಭೀಮಾ ಅನ್ನೋ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದರು. ಅವನೊಬ್ಬ ವ್ಯಕ್ತಿ, ಅವನಿಗೆ ಭೀಮಾ ಅಂತ ಹೆಸರಿಟ್ಟರು. ಯಾಕೆ ಭೀಮಾ ಗೊತ್ತಾ? ಭೀಮಾ ಅಂದರೆ ದಲಿತರ ಸೆಂಟಿಮೆಂಟನ್ನು ಮೀಟಬಹುದು ಅಂತ ಭೀಮಾ ಅಂತ ಹೆಸರಿಟ್ಟರು ಅವನಿಗೆ. ಅವನಿಗೊಂದು ಮಾಸ್ಕ್ ಹಾಕಿದ್ರು. ಆ ಮಾಸ್ಕಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ, ಅವನಿಗೊಂದು ವಿ ಅಂತ ಹೆಸರು ಕೊಟ್ಟು ಆ ಮಾಸ್ಕನ್ನು ಹಾಕ್ಕೊಂಡು ತಿರುಗಾಡುವಂಥ ಪ್ರಯತ್ನ ಎಷ್ಟು ಚೆನ್ನಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಅಂತಂದರೆ, ಆ ಭೀಮ ಹೇಳ್ಕೊಂಡಿದ್ದು ಇತ್ತೀಚೆಗೆ ವರದಿ ಆಯಿತು, ಗೊತ್ತಿಲ್ಲ ನನಗೆ ಎಷ್ಟು ಸತ್ಯ ಅಂತ. ಆ ಭೀಮ ನಾನು ಹೆದರ್ಕೊಳ್ತಾ ಇದ್ದೆ ಹೇಳಲಿಕ್ಕೆ, ಆದರೆ ಇವ್ರೇನು ಮಾಡಿದ್ರು, ನನ್ನನ್ನು 1 ವರ್ಷಗಳ ಕಾಲ ಒಪ್ಪಿಸಿ ಫೈನಲಿ ಕರ್ಕೊಂಡು ಬಂದರು. ಅನನ್ಯ ಭಟ್ಟಿನ ಕೇಸ್ ಹೊರಗಡೆ ಬಂದಾಗ ನಾನು ಆಗ ಧೈರ್ಯವಾಗಿ ಹೇಳ್ಬೋದು ಅಂತ ಹೇಳಿದೆ. ಸುಳ್ಳನ್ನು ನನ್ನ ಮೂಲಕ ಹೇಳಿಸಿದ್ರು. ಬುರುಡೆ ಕೈಯಲ್ಲಿಟ್ಟಿದ್ದು ಇವರೇ ಅಂತ ಆತ ಬಾಯಿ ಬಿಟ್ಟು ಹೇಳಿರುವಂಥ ಕಥನಗಳಿವೆಯಲ್ಲ, ಇನ್ನು ಸ್ವಲ್ಪ ದಿನಗಳ ನಂತರ ಹೊರಗೆ ಬರುತ್ತೆ. ಆದರೆ ನನಗಿರೋ ಪ್ರಶ್ನೆ ಏನು ಅಂತಂದರೆ, 55 ವರ್ಷಗಳ ಕಾಲ ನಮ್ಮ ಪ್ರೀತಿಯನ್ನು ಅಷ್ಟು ಗಳಿಸಿಕೊಂಡಂಥ ಒಬ್ಬ ವ್ಯಕ್ತಿಯನ್ನು ಈ ಸುಳ್ಳು ಹೇಳುವಂಥ 4 ಜನರನ್ನು ಮುಂದಿಟ್ಕೊಂಡು ಅನುಮಾನಿಸಿದ್ವಲ್ಲ, ಇದು ನನಗಿರುವಂಥ ದೊಡ್ಡ ಪ್ರಶ್ನೆ. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ.
ವೀರೇಂದ್ರ ಹೆಗಡೆಯವರು ನಮ್ಮ ಮಕ್ಕಳಿಗೋಸ್ಕರ 4 ದಾನಗಳು. ನಾನು ಯಾವಾಗಲೂ ಇದನ್ನು ಹಂಚ್ಕೊಳ್ತೀನಿ. ಯಾಕೆ ಅಂತಂದರೆ ವೀರೇಂದ್ರ ಹೆಗಡೆಯವರು ಬರೋಕ್ಕಿಂತ ಮುಂಚೆ ಧರ್ಮಸ್ಥಳ ಏನಿತ್ತೋ ಗೊತ್ತಿಲ್ಲ. ವೀರೇಂದ್ರ ಹೆಗಡೆಯವರು ಬಂದ ನಂತರ ಧರ್ಮಸ್ಥಳ ಅಗಾಧವಾಗಿ ಬೆಳೆದಿದೆ. ವೀರೇಂದ್ರ ಹೆಗಡೆಯವರ ತಂದೆಯವರಿದ್ದಾಗ 1 ಕಾಲೇಜ್ ಇತ್ತು ಅವ್ರ ಕೈಯಲ್ಲಿ. ಇವತ್ತು ಎಷ್ಟು ಕಾಲೇಜ್ ವೀರೇಂದ್ರ ಹೆಗಡೆಯವರು ನಾಡಿನಾದ್ಯಂತ ಕಟ್ಟಿದ್ದಾರೆ ಅಂತಂದರೆ ಮಲ್ಪೆಯ ಜನರಿಗೆ ಅರ್ಥ ಆಗಬಹುದಾಗಿರುವಂಥ ಒಂದು ಸಂಗತಿ ಹೇಳ್ತೀನಿ. ನ್ಯಾಚುರೋಪತಿ ಕಾಲೇಜು ಇಡೀ ದೇಶದಲ್ಲಿ ಇಲ್ಲದೆ ಹೋದಾಗ ವೀರೇಂದ್ರ ಹೆಗಡೆಯವರು ಆಲೋಚನೆ ಮಾಡಿ ಒಂದು ಶುರು ಮಾಡಿದರು ಉಜಿರೆನಲ್ಲಿ. ದೇಶ ಅದಾದ ಕೆಲವು ವರ್ಷಗಳ ನಂತರ ನಾವು ನ್ಯಾಚುರೋಪತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿದಾಗ ನ್ಯಾಚುರೋಪತಿ ಕಾಲೇಜ್ ಹೇಗಿರಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ ಯಾರು ಕೊಡಬೇಕು ಅಂದರೆ ಧರ್ಮಸ್ಥಳದವ್ರು ಕೊಡಬೇಕು ಅಂತ ಧರ್ಮಸ್ಥಳದ ಬಳಿಗೆ ಬರ್ತಾರಲ್ಲ, ಇದು ಧರ್ಮಸ್ಥಳದ ವ್ಯಾಪ್ತಿ. ಮಿತ್ರೆ, ಧರ್ಮಸ್ಥಳದ ಎಜುಕೇಷನ್ ಸೆಂಟರ್ ಎಷ್ಟು ಡೆವಲಪ್ ಆಗಿದೆ ಅಂತಂದರೆ, ಇವತ್ತೇನಾದರೂ ಧರ್ಮಸ್ಥಳ ಮುರಿದು ಬಿತ್ತು ಅಂತಂದರೆ, ಧರ್ಮಸ್ಥಳ ಕುಸಿದು ಬಿತ್ತು ಅಂತಂದರೆ ಆಗಲಿರೋ ಸಮಸ್ಯೆ ಏನು ಗೊತ್ತೇನು? ಪ್ರತಿ ವರ್ಷ 70,000 ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಓದುವ, ಇಂಜಿನಿಯರಿಂಗ್ ಓದುವ, ಬೇರೆ ಬೇರೆ ಅಧ್ಯಯನ ಮಾಡುವಂಥ 70,000 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. 50 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪೇ ಬರ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಸರ್ಕಾರ ಪ್ರತಿ ವರ್ಷ ಎಷ್ಟು ಟೀಚರ್ಗಳನ್ನು ನೇಮಕ ಮಾಡ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿ ವರ್ಷ ಯಾವ್ಯಾವ ಶಾಲೆಯಲ್ಲಿ ಟೀಚರ್ ಇಲ್ವೋ ಆ ಟೀಚರ್ಗಳನ್ನು ಕೊಡಬೇಕು ಅಂತ ಧರ್ಮಸ್ಥಳ 1,000 ಶಿಕ್ಷಕರನ್ನ ಕಳೆದ ವರ್ಷವಷ್ಟೇ ನೇಮಕ ಮಾಡಿಕೊಂಡಿದೆ. ಪ್ಯಾರಲಲ್ ಗೌರ್ನಮೆಂಟು. ಈ ನಾಡಿನ ತರುಣರಿಗೆ ಕೆಲಸ ಕೊಡಿಸಬೇಕು ಅಂತ ರುಡ್ಸೆಟ್ನ ಪರಿಕಲ್ಪನೆ ಕಟ್ಟಿದ್ದು ವೀರೇಂದ್ರ ಹೆಗಡೆಯವರು. ಅವರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡಿಸಬೇಕು ಅಂತ ಕೊಟ್ಟರು. ಅನೇಕ ವರ್ಷಗಳು ಮಾಡಿದ ನಂತರ ಕೇಂದ್ರ ಸರ್ಕಾರ ಬಂದು ಅವ್ರಿಗೆ ಏನು ಹೇಳ್ತು ಗೊತ್ತಾ? ಈ ಮಾಡೆಲ್ ಭಾಳ ಚೆನ್ನಾಗಿದೆ, ನಾವು ಇಡೀ ದೇಶಕ್ಕೆ ವಿಸ್ತಾರ ಮಾಡಬೇಕು, ನೀವು ಹೆಲ್ಪ್ ಮಾಡ್ತೀರಾ ಅಂತ ರುಡ್ಸೆಟ್ ಅನ್ನುವಂಥ ಅವ್ರ ಯೋಜನೆಯನ್ನು RSET ಅಂತ ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಕಾಪಿ ಮಾಡಿ ವೀರೇಂದ್ರ ಹೆಗಡೆಯವರನ್ನೇ ಅದಕ್ಕೆ ನೇತೃತ್ವ ವಹಿಸಬೇಕು, ದೇಶದ ಎಲ್ಲೆಡೆ ಚೆನ್ನಾಗಿ ನಡಿಬೇಕು ಅಂತ ಕೇಂದ್ರ ಸರ್ಕಾರ ಕೇಳ್ಕೊಳ್ತು ವೀರೇಂದ್ರ ಹೆಗಡೆಯವರಿಗೆ. ಯಾವನೋ ಒಬ್ಬ ಅಯೋಗ್ಯ ಬಂದು ವೀರೇಂದ್ರ ಹೆಗಡೆಯವರು ರೇಪ್ ಮಾಡಿದ್ದಾರೆ ಅಂದರೆ ನಂಬಿಟ್ವಲ್ಲ ನಾವು. ಮಿತ್ರ, ಇಡೀ ಪ್ರಕರಣದಲ್ಲಿ ಗಮನಿಸಲೇಬೇಕಾಗಿರುವ ಸಂಗತಿ 4 ಜನರನ್ನು. ಮೊದಲನೇದು, ಈ ದೇಶದಲ್ಲಿ ಹಿಂದುತ್ವದ ವಿರುದ್ಧ ಏನೇ ನಡೆದರೂ ಕೂಡ ಅಲ್ಲಿ ಮುಸಲ್ಮಾನರ ಕೈವಾಡ ಯಾವಾಗಲೂ ಇರುತ್ತೆ. ಸ್ವಲ್ಪ ಗಂಭೀರವಾಗಿ ಗಮನಿಸಿ. ಹಿಂದುತ್ವದ ವಿರುದ್ಧ ಏನೇ ನಡೆದರೂ ಕ್ರಿಶ್ಚಿಯನ್ರ ಕೈವಾಡ ಇರುತ್ತೆ, ಗಂಭೀರವಾಗಿ ಗಮನಿಸಿ. ಹಿಂದುತ್ವದ ವಿರುದ್ಧ ಏನೇ ನಡೆದರೂ ಲೆಫ್ಟಿಸ್ಟ್ಗಳು ನಿಂತಿರ್ತಾರೆ, ಗಮನಿಸಿ. 4ನೇದು, ಹಿಂದುತ್ವದ ವಿರುದ್ಧ ಏನೇ ನಡೆದರೂ ಪೊಲಿಟಿಸೈಸ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ, ಕಾಂಗ್ರೆಸ್ಸು ಒಂದು ಸೇರ್ಕೊಂಡು ಬಿಟ್ಟಿರತ್ತೆ ಅಲ್ಲಿ. ಭಾಳ ಎಚ್ಚರಿಕೆಯಿಂದ ಗಮನಿಸಿ ಇದನ್ನು. ಈ ಪ್ರಕರಣದಲ್ಲಿ 4 ಇದ್ದಾರೆ. ಇತ್ತೀಚೆಗೆ ಜನಾರ್ದನ್ ರೆಡ್ಡಿ BJPಯ ಶಾಸಕರು ಒಂದು ಆರೋಪ ಮಾಡಿದರು. ನಾನು ಶಾಸಕರ ಆರೋಪವನ್ನಷ್ಟೇ ಮುಂದಿಡ್ತಿದ್ದೀನಿ. ಮಂಗಳೂರಿನಲ್ಲಿ DC ಆಗಿದ್ದಂಥ ಶಶಿಕಾಂತ್ ಸೆಂಥಿಲ್ ಇಲ್ಲಿರುವಾಗ ತುಂಬ ವಿರೋಧವನ್ನು ಕಟ್ಕೊಂಡು ಫೈನಲಿ ರಿಸೈನ್ ಮಾಡಿ ಅವರು ಕಾಂಗ್ರೆಸ್ಸಿನ ಎಲೆಕ್ಷನ್ನಲ್ಲಿ ಬ್ಯಾಕ್ ಹ್ಯಾಂಡಲ್ಲಿ ಕೆಲಸ ಮಾಡಿದರು. ಫೈನಲಿ ತಮಿಳುನಾಡಿನ MP ಆದರು. ಇಲ್ಲಿನ ಜನಾರ್ದನ್ ರೆಡ್ಡಿ ಹೇಳಿದರು, ಇಡೀ ಪ್ರಕರಣದ ಷಡ್ಯಂತ್ರದ ಹಿಂದೆ ದೊಡ್ಡ ಪಾರ್ಟ್ ಯಾರ್ದಾದ್ರೂ ಇದ್ದರೆ ಅದು ಸೆಂಥಿಲ್ದು ಅಂತ ಹೇಳಿದರು. ಬರೀ ಸೆಂಥಿಲ್ ಮಾತ್ರ ಅಲ್ಲ, ಒಡನಾಡಿಯ ಸ್ಟ್ಯಾನ್ಲಿ ಮನೆ ಮನೆಗೂ ಹೋಗಿದ್ದಾನೆ ಒಬ್ಬ ಕ್ರಿಶ್ಚಿಯನ್. ಬರೀ ಕ್ರಿಶ್ಚಿಯನ್ ಮಾತ್ರ ಅಲ್ಲ, ಸಮೀರ್ ಯಾರು ವಿಡಿಯೋ ಮಾಡಿದ್ನೋ ಅವನೊಬ್ಬ ಮುಸಲ್ಮಾನ. ಅವನಿಗೆ ಬಾಟ್ಗಳಿಂದ ಸಿಕ್ಕಾಪಟ್ಟೆ ಲೈಕ್ ಬರ್ತಾ ಇದೆ. ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ. ಇತ್ತೀಚೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಪತ್ರ ಬರೆದಿದ್ದಾರೆ ಇಡಿಗೆ. ಪತ್ರ ಏನು ಬರೆದಿದ್ದಾರೆ ಗೊತ್ತಾ? ಈ ಯೂಟ್ಯೂಬರ್ಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗಿದೆ, ಇಡಿನವ್ರು ಬಂದು ಅದನ್ನು ಚೆಕ್ ಮಾಡಬೇಕು ಅಂತ ಸ್ಪಷ್ಟವಾಗಿರುವಂಥ ಪತ್ರವನ್ನು ಅವ್ರು ಬರೆದಿದ್ದಾರೆ. ಅಂತಂದರೆ ಅರ್ಥ ಇವ್ರ ಹಿಂದೆ ಯಾರೋ ದೊಡ್ಡ ಷಡ್ಯಂತ್ರ ಮಾಡಿ ನಿಂತಿದ್ದಾರೆ. ಕಾಂಗ್ರೆಸ್ಸಿನ ಜೊತೆಗೆ ಸೇರಿಕೊಂಡು ಸ್ವತಃ ಸಿದ್ದರಾಮಯ್ಯನವರ ಒಳಗೆ ಅವರ ಪಕ್ಕದಲ್ಲೇ ನಿಂತ್ಕೊಂಡಿರುವಂಥ ಲೆಫ್ಟಿಸ್ಟ್ ಲಿಬರಲ್ಗಳು ನಿರಂತರವಾಗಿ ಕೆಲಸ ಮಾಡ್ತಾರೆ. ನಾನು ಹೇಳಬೇಕು ಅಂತಿಲ್ಲ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವಂಥ ದಿನೇಶ್ ಗುಂಡೂರಾವ್ ಹೇಳಿದರು, ಲೆಫ್ಟಿಸ್ಟ್ನವರು ನಮಗೆ ಪತ್ರ ಬರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು SITಯನ್ನು ನೇಮಕ ಮಾಡಬೇಕಾಗಿ ಬಂತು ಅಂತ ಅವರು ಬಾಯಿ ಬಿಟ್ಟು ಹೇಳಿದರು. ಮಿತ್ರರೇ, ನಾನು ಹೇಳಬೇಕು ಅಂತಿಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಅವ್ರು ಏನು ಹೇಳಿದರು ಅಂತಂದರೆ, ಇಡೀ ಪ್ರಕರಣದ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ಅವರು ನಿಶ್ಚಿತಮತಿಯಾಗಿ ಹೇಳಿದರು. ಸದನದಲ್ಲಿ ಹೇಳಿದರು, ಒಂದು 3-4 ದಿನ ಕಾದು ನೋಡಿ ಮುಂದೆ ನಾವು ಏನು ಮಾಡ್ತೀವಿ ಅಂತ ಭರವಸೆಯನ್ನು ಇಡೀ ರಾಜ್ಯದ ಜನತೆಗೆ ಕೊಡ್ತಿದ್ದಾರೆ. ಅಂತಂದರೆ ಇದರ ಹಿಂದೆ ಒಂದು ಷಡ್ಯಂತ್ರ ಇತ್ತಲ್ಲ ಅಂತ.
ನನಗೆ ಅವ್ರು ಯಾರೂ ಷಡ್ಯಂತ್ರ ಮಾಡಿದ್ದು ಬೇಜಾರಿಲ್ಲ. ಆದರೆ ನನಗೆ ಬೇಜಾರಿರುವ ಸಂಗತಿ ಯಾವುದು ಗೊತ್ತಾ? ಅವರೆಲ್ಲ ಬಂದೂಕನ್ನು ಇಟ್ಟಿದ್ದು ನಮ್ಮ ಹೆಗಲ ಮೇಲೆ, ನಾವು ಅದನ್ನು ಒಪ್ಕೊಂಡ್ಬಿಟ್ವಿ, ನಾವು ಅದನ್ನು ನಂಬಿದ್ವಿ. ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ಅವರು ಧರ್ಮಸ್ಥಳದ ಮೇಲೆ ಶೂಟ್ ಮಾಡ್ತಿರುವಾಗ ನಾವು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ಏಕೈಕ ಉದ್ದೇಶದ ಹಿಂದೆ ಇದರ ಹಿಂದಿರ್ಬೋದಾಗಿರುವಂಥ ಎಲ್ಲ ಷಡ್ಯಂತ್ರವನ್ನು ಪಕ್ಕಕ್ಕಿಟ್ಬಿಟ್ವಲ್ಲ. ನಂಗೆ ನನ್ನ ಬಗ್ಗೆ ನಾಚಿಕೆ ಅನ್ಸತ್ತೆ ರೀ, ನನ್ನ ಬಗ್ಗೆ ನಾಚಿಕೆ ಅನ್ಸತ್ತೆ. ಮಿತ್ರ, ವೀರೇಂದ್ರ ಹೆಗಡೆ ಇವರು ಎಂಥ ವ್ಯಕ್ತಿತ್ವ ಅಂತಂದರೆ, ನಾನು ತುಂಬ ಕಡೆ ಹೇಳ್ತಿದ್ದೀನಿ. ಮೊದಲನೇ ಬಾರಿಗೆ ಇದನ್ನು ಕೇಳಿದಾಗ ನಂಗೆ ಭಾಳ ಬೇಜಾರು ಅನ್ನಿಸ್ತು. ಎಂಥ ವ್ಯಕ್ತಿಯಪ್ಪ ಅಂತ. ವೀರೇಂದ್ರ ಹೆಗಡೆ ಅವ್ರ ಜೊತೆ ಯಾವಾಗಲಾದರೂ ಮಾತಾಡ್ತಾ ನೀವು ಹೇಳಿ, ಯಾರ್ಯಾರು ಈ ಥರದ ಷಡ್ಯಂತ್ರ ಮಾಡ್ತಿದ್ದಾರೋ ಭಗವಂತ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಹಾಗೆಲ್ಲ ಕೇಳ್ಕೊಳ್ಬಾರ್ದಪ್ಪ ದೇವರನ್ನ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ಒಳ್ಳೆಯ ಆಲೋಚನೆ ಮಾಡುವ ಶಕ್ತಿ ಕೊಡಲಿ ಅಂತ ಅಷ್ಟೇ ಪ್ರಾರ್ಥಿಸಬೇಕು ಅಂತ ಹೇಳುವಂಥ ದೊಡ್ಡ ಮನುಷ್ಯ ಆತ. ಒಂದಿನ ತಮ್ಮ ಗುತ್ತಿನಲ್ಲಿ ಒಂದು ಚೇರ್ ಮೇಲೆ ಕೂತಿದ್ದಾಗ ಮಾತಾಡ್ತಾ ಇದ್ರಂತ ಯಾರ್ದೋ ಜೊತೆಗೆ. ಯಾವುದೋ ಒಂದು ದಂಪತಿಗಳು ತಮ್ಮ ಮಗುವನ್ನು ಕರ್ಕೊಂಡು ಬಂದು ಕೂತಿದ್ರು. ಆ ಮಗು ಮೇಲ್ ನೋಡ್ತಾ ನಗ್ತಾ ಇತ್ತು, ಭಾಳ ಚಂದ ನಗ್ತಿತ್ತು. ಎಲ್ಲರನ್ನೂ ಮಾತಾಡಿ ಕಳಿಸ್ಕೊಟ್ಟ ಮೇಲೆ ವೀರೇಂದ್ರ ಹೆಗಡೆ ಅವರಲ್ಲಿ ಎದ್ದು ಬಂದ್ರಂತೆ. ಎದ್ದು ಬಂದು ಆ ತಾಯಿನ ಕೇಳಿದ್ರು, ಏನು ಮಗು ಇಷ್ಟು ನಗ್ತಾ ಇದೆಯಲ್ಲ, ಭಾಳ ಖುಷಿ ಇದ್ನಿದೆಯಲ್ಲ, ಯಾಕೆ ಅಂದರೆ ಆ ತಾಯಿ ಹೇಳಿದ್ಲಂತೆ, ಫ್ಯಾನ್ ತಿರುಗ್ತಾ ಇದೆಯಲ್ಲ ಅದನ್ನು ನೋಡಿ ಈ ಮಗು ನಗ್ತಿದೆ, ನಮ್ಮ ಮನೇಲಿ ಫ್ಯಾನ್ ಎಲ್ಲ ಇಲ್ಲ ಅಂತ. ವೀರೇಂದ್ರ ಹೆಗಡೆ ಅವರು ಅವರಿಗೆ ಕೊಡಬೇಕಾದನ್ನು ಪ್ರೀತಿಯಿಂದ ಹೇಳಿ ಅಕ್ಷತೆಯನ್ನು ಕೊಟ್ಟು ಕಳಿಸ್ಕೊಟ್ರು. ಮನೆಯೆಲ್ಲ ಕೇಳಿದರು. ಮಾರನೇ ದಿನ ಬೆಳಿಗ್ಗೆ ಆ ತಾಯಿ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದ. ನಮಗೆ ವೀರೇಂದ್ರ ಹೆಗಡೆ ಅವರು ಕಳಿಸಿದ್ದಾರೆ, ಪೂಜ್ಯರು ಕಳಿಸ್ಕೊಟ್ಟಿದ್ದಾರೆ, ಮಗು ಮಲಗೋ ಕೋಣೆ ಯಾವುದು ಅಂತ ಹೇಳಿ ಅಲ್ಲಿ ಫ್ಯಾನ್ ಹಾಕ್ಲಿಕ್ಕೆ ಹೇಳಿದ್ದಾರೆ ನನಗೆ ಅಂತ ಫ್ಯಾನ್ ತೊಗೊಂಬಂದು ಆ ಮಗು ಮಲಗೋ ಕೋಣೆಗೆ ಹಾಕಿದರು. ಯಾಕೆ ಅಂತ ಕೇಳಿದರೆ, ಆ ಮಗುವಿನ ಮುಖದಲ್ಲಿರುವ ನಗು ಯಾವತ್ತೂ ಆರಬಾರದು ಅಂತ. ಎಂಥದ್ರಿ, ಒಂದು ಮಗುವಿನ ಮುಖದಲ್ಲಿರುವ ನಗು ಆರಬಾರದು ಅಂತ ಯೋಚನೆ ಮಾಡುವ ಮನುಷ್ಯ ಒಂದು ಹೆಣ್ಣು ಮಗಳ ಮುಖದ ನಗುವನ್ನು ಆರಿಸ್ಬೋದು ಅಂತ ಯಾವತ್ತಾದರೂ ಅನ್ಸತ್ತೇನು? ನಾವು ನಂಬಿಟ್ವಲ್ಲ. ಮಿತ್ರರೇ, ವೀರೇಂದ್ರ ಹೆಗಡೆ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದ್ದು ಅಂತಂದರೆ, ಅವರು ಪ್ರತಿಯೊಬ್ಬರನ್ನೂ ಕೂಡ ಗೌರವದಿಂದ ಕಾಣೋದನ್ನು ನೋಡಿದಾಗ ಅಪಾರವಾದ ಶಕ್ತಿ ಅದು. ಆದರೆ ಇವರಿಗೆಲ್ಲ ಯಾಕೋಪ ಈ ಷಡ್ಯಂತ್ರಕಾರರಿಗೆ? ಒಂದೇ ಒಂದು ಕಾರಣ ಏನು ಗೊತ್ತೇನು? ಯಾರ್ಯಾರು ಕನ್ವರ್ಷನ್ ಮಾಡಲಿಕ್ಕೆ ಅಂತ ಹಳ್ಳಿಗೆ ತಿರುಗಾಡ್ತಾರೋ, ವೀರೇಂದ್ರ ಹೆಗಡೆಯವರ ಸ್ವಸಹಾಯ ಸಂಘಗಳ ಮೂಲಕ, ಧರ್ಮಸ್ಥಳದ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡ್ಕೊಂಡು ಬಲವಾಗಿ ನಿಂತಿರೋರು ಯಾರನ್ನೂ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಬೆಂಕಿ ಉರಿ ಅವರಿಗೆ. ನೀವು ಕನ್ವರ್ಟ್ ಮಾಡಲಿಕ್ಕೆ ಅಕ್ಕಿ ಕೊಡ್ತೀನಿ ಅಂತಂದರೆ ಇವ್ರು ಹೇಳ್ತಾರೆ, ನಮ್ಗೆ ಅಕ್ಕಿಯ ಕೊರತೆ ಇಲ್ಲಪ್ಪ, ಧರ್ಮಸ್ಥಳದಿಂದ ಬೇಕಾದಷ್ಟಿದೆ. ನೀವು ಕನ್ವರ್ಷನ್ ಮಾಡಲಿಕ್ಕೆ ಸಾಲ ಕೊಡ್ತೀನಿ ಅಂತ ಬಂದರೆ ಅವ್ರು ಹೇಳ್ತಾರೆ, ಧರ್ಮಸ್ಥಳದ ಸ್ವಸಹಾಯ ಸಂಘದಲ್ಲಿ ಸಾಲ ಸಿಕ್ಕಿದೆ, ನಾನು ಯಾಕೆ ಅಲ್ಲಿ ಬರಲಿ? ನಿಮ್ಮ ಮಗನಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಕನ್ವರ್ಷನ್ ಮಾಫಿಯಾದವ್ರು ಹೇಳಿದರೆ, ಇವತ್ತು ಸ್ವಸಹಾಯ ಸಂಘದ ಸಾಮಾನ್ಯ ಹೆಣ್ಣುಮಕ್ಳು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಬೇಕಾಗಿರುವಷ್ಟು ಶಕ್ತಿಯನ್ನು ಧರ್ಮಸ್ಥಳದ ಸ್ವಸಹಾಯ ಸಂಘ ಕೊಡ್ತಾ ಇರುವಾಗ ನಾವ್ಯಾಕೆ ನಿಮ್ಮ ಬಲೆಗೆ ಬೀಳಲಿ ಅಂತ ಅವ್ರು ಕೇಳ್ತಿದ್ದಾರೆ ಅಂತಂದರೆ ನಾವು ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಏನೋ ಮಿತ್ರರೇ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ನಾನು ಧರ್ಮಸ್ಥಳವನ್ನು ಪ್ಯಾರಲಲ್ ಗೌರ್ಮೆಂಟ್ ಅಂತ ಕರಿತೀನಿ. 1.5 ಲಕ್ಷ ಜನರನ್ನು, ಹೆಚ್ಚು ಕಡಿಮೆ 1.5 ಲಕ್ಷ ಜನರನ್ನು 1,000ಕ್ಕೂ ಹೆಚ್ಚು ಮಧ್ಯ ವಿಮುಕ್ತಿ ಯೋಜನೆಗಳ ಮೂಲಕ, ಕ್ಯಾಂಪ್ಗಳ ಮೂಲಕ 1.5 ಲಕ್ಷ ಜನರನ್ನು ಮದ್ಯ ವಿಮೋಚನೆ ಮಾಡಿಸಿರೋದು ವೀರೇಂದ್ರ ಹೆಗಡೆ ಅವರು. 1.5 ಲಕ್ಷ. 1.5 ಲಕ್ಷ ಜನ ಹೆಂಡ ಬಿಟ್ಟರು ಅಂದರೆ ಅರ್ಥ ಏನು ಗೊತ್ತಾ? 1.5 ಲಕ್ಷ ಪರಿವಾರಗಳ ಉದ್ಧಾರ. ನಾನೊಂದ್ಸಲ ವೀರೇಂದ್ರ ಹೆಗಡೆ ಅವ್ರ ಜೊತೆ ಭಾಳ ಹಿಂದೆ ಮಾತಾಡ್ತಿರುವಾಗ ಅವ್ರು ಹೇಳಿದರು, ಈ ಯೋಜನೆ ಶುರು ಮಾಡಿದಾಗ ನಾನು ಒಂದು ಊರಿನಿಂದ ಬರ್ತಾ ಇದ್ದೆ, ವಾಪಸ್ಸು ಬರ್ತಾ ಇರುವಾಗ ನೋಡಿದೆ, ಅಲ್ಲಿ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಾಯಿದ್ರು ಬೆಳ್ತಂಗಡಿಯಲ್ಲಿ. ಪ್ರತಿಭಟನೆ ಮಾಡ್ತಾ ಇರೋದು ಯಾರು ಅಂತ ಕೇಳಿದರೆ, ಒಂದಷ್ಟು ಜನ ನಿಮ್ಮ ವಿರುದ್ಧನೇ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದರು. ನನ್ನ ವಿರುದ್ಧ ಯಾಕೆಪ್ಪ ಅಂತ ಕೇಳಿದೆ, ಈ ಮದ್ಯ ವಿಮುಕ್ತಿ ನೀವು ಮಾಡಿಸ್ತಾ ಇರೋದ್ರಿಂದ ಅದನ್ನು ವಿರೋಧಿಸುವಂಥ ಕೆಲವು ಜನ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಪ್ರತಿಭಟನೆಗೆ ಏನೆಲ್ಲ ಕಾರಣ ಇದೆಯಲ್ಲ ಅಂತ ಅವ್ರು ನಗ್ತಾ ಇದ್ರು. ಆದರೆ ಈಗೇನಾಗಿದೆ ಗೊತ್ತೇನು? ಅವ್ರು ಯಾರೋ ಕೆಲವು ಕುಡಿದವರು ಪ್ರತಿಭಟನೆ ಮಾಡ್ತಾಯಿದ್ರು. ಈಗ ಜೀವಂತವಾಗಿರುವ ನಾವುಗಳು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಕೇಳಿದಾಗ ಭಾಳ ಸಂಕಟ ಅನಿಸುತ್ತೆ ಮಿತ್ರರೇ. ಇವತ್ತು ಕಾರ್ಯಕ್ರಮ ಬರೀ ಮಲ್ಪೆಲ್ ಮಾತ್ರ ಅಲ್ಲ. ನಾನು ಬೆಳಗ್ಗೆ ಹೊನ್ನಾವರದಲ್ಲಿದ್ದೆ, ಈಗ ಇಲ್ಲಿದ್ದೀನಿ. ವಸಂತ್ ನಿನ್ನೆ ತೀರ್ಥಹಳ್ಳಿಯಲ್ಲಿದ್ದರು, ಇವತ್ತು ಇಲ್ಲಿದ್ದಾರೆ. ನಾಳೆ ನಾನು ಬೆಂಗಳೂರು ಕಡೆಗೆ ಹೋಗ್ತೀನಿ, ಅಲ್ಲೊಂದು 3-4 ಕಾರ್ಯಕ್ರಮಗಳು. ಎಲ್ಲರೂ ಯಾರ್ಯಾರು ಕರಿತಾ ಇದ್ದಾರೋ ಅಲ್ಲಿಗೆಲ್ಲ ಹೋಗ್ತಿರೋದು ಯಾಕೆ ಗೊತ್ತಾ? ಅಕಸ್ಮಾತ್ ನಾವೇನಾದರೂ ಸುಮ್ಮನಿದ್ರೆ, ಶಬರಿಮಲೆಯಲ್ಲಿ ಇದೇ ಥರದ ಆಕ್ರಮಣ ಆದಾಗ ನಾವು ಸುಮ್ಮನೆ ಇದ್ವಿ, ಶಬರಿಮಲೆ ದೂರ ಅಲ್ವಾ ಅಂತ ಸುಮ್ಮನಿದ್ವಿ.
ಶನಿ ಶಿಂಗಣಾಪುರ ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಆಕ್ರಮಣ ಆದಾಗ ಅದು ಭಾಳ ದೂರ ಇದೆಯಲ್ವ ಅಂತ ಸುಮ್ಮನಿದ್ವಿ. ಈ ದೂರ ಇದೆ ಅಂತ ಮಲ್ಕೊಂಡಿದ್ದರ ಪರಿಣಾಮ ನಮ್ಮ ಪಕ್ಕದ ಧರ್ಮಸ್ಥಳಕ್ಕೆ ಬಂತು. ಕಳೆದ 13 ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡುವಾಗ ಸುಮ್ಮನೆ ಇದ್ವಿ. ಇದು ಸರಿಯಾಗಿರುವಂಥ ಸಮಯ. ಈಗ ಎದ್ದು ನಿಂತು ನಾವಿದನ್ನು ವಿರೋಧಿಸಲಿಕ್ಕೆ ಅಂತ ಒಟ್ಟಾಗಿ ನಿಲ್ಲದೆ ಹೋದರೆ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟವಾಗುತ್ತೆ ಮಿತ್ರರೇ. ನಂಗೆ ತುಂಬ ಜನ ಹೇಳ್ತಾರೆ, ಇವರಿಷ್ಟು ಆರೋಪ ಮಾಡಿದ್ರು ಧರ್ಮಸ್ಥಳಕ್ಕೆ ಬರ್ತಾ ಇರೋರ ಸಂಖ್ಯೆ ಕಡಿಮೆ ಆಗಲಿಲ್ಲ ಅಂತ. ಆದರೆ ಏನು ಗೊತ್ತೇನು ಆಶ್ಚರ್ಯ, ಈಗ ಧರ್ಮಸ್ಥಳಕ್ಕೆ ಹೋಗೋರು ನಾನು ನೀವು ಎಲ್ಲ ಹೋಗ್ತೀವಿ. ಯಾಕೆಂದರೆ ಇವರು ಮಾಡಿರುವ ಇಷ್ಟು ಆರೋಪದ ನಂತರವೂ ನನ್ನ ತಂದೆ, ನನ್ನ ತಾಯಿ, ನನ್ನ ತಾತ ಧರ್ಮಸ್ಥಳಕ್ಕೆ ನಡ್ಕೊಳ್ತಾ ಇದ್ದಿದ್ದು ನಮ್ಗೆ ಗೊತ್ತಿದೆ. ನಮ್ಮ ಮಕ್ಕಳ ಕಾಲದ ಹುಡುಗರು ಹೋಗೋದಿಲ್ಲ ರೀ. ಅವರು ಸಮೀರ್ನ ವಿಡಿಯೋ ನೋಡಿ ಎಷ್ಟು ನಂಬಿಬಿಟ್ಟಿದ್ದಾರೆ ಅಂತಂದರೆ, ಅವ್ರು ಯಾರೂ ಧರ್ಮಸ್ಥಳಕ್ಕೆ ಮುಂದಿನ ಪೀಳಿಗೆಯವ್ರು ಹೋಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಅವರಿಗೆ ಆ ವಿಡಿಯೋ ಮೇಲೆ ನಂಬಿಕೆ ಇದೆ. ಅದನ್ನು ತೊಡೆದು ಹಾಕಬೇಕಾಗಿದೆ ಅಂತಂದರೆ ಸತ್ಯವನ್ನು ಹೊರಗೆ ತರಬೇಕು. ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತೀನಿ. ನಿಮ್ಮ MLA ಬಂದರೆ, ನಿಮ್ಮ MP ಬಂದರೆ ಅವ್ರ ಮೂಲಕ ಸರ್ಕಾರಕ್ಕೆ ಮುಟ್ಟಿಸಿ. ಅವನು ಮಾಸ್ಕ್ ಮ್ಯಾನು ಎಷ್ಟು ಜಾಗ ತೋರಿಸಿದ್ದ? 13 ಪಾಯಿಂಟು. SITನವ್ರು ಏನು ಮಾಡಿದರು? 12 ಪಾಯಿಂಟ್ಗಳು ಲಗಿದ್ರು. 12 ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ. ಮುಗಿಸ್ಬೇಕಲ್ಲ 13ನೇ ಪಾಯಿಂಟ್ ಅಗದು. ಏನು ಮಾಡಿದ್ರು ಗೊತ್ತಾ? 14ನೇ ಪಾಯಿಂಟ್ ತೋರಿಸು ಅಂದರು, 15ನೇ ಪಾಯಿಂಟ್ ತೋರಿಸು ಅಂದರು, 16ನೇ ಪಾಯಿಂಟ್ ತೋರಿಸು ಅಂದರು, 17ನೇ ಪಾಯಿಂಟ್ ತೋರಿಸು ಅಂದರು. ಪ್ರಾಬಬ್ಲಿ 18ನೇ ಪಾಯಿಂಟ್ವರೆಗೂ ಹೋಗಿರಬೇಕು. ಅಷ್ಟೂ ಪಾಯಿಂಟ್ವರೆಗೂ ಹೋದರು. ಯಾಕ್ರಿ? ನೀನು ಮೊದಲು ಹೇಳಿದ್ದೇನು? 13 ಪಾಯಿಂಟಲ್ಲಿ 106 ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದಾಗ 13 ಪಾಯಿಂಟಲ್ಲಿ ಸಿಗದೆ ಹೋದಾಗ ಕಪಾಳಕ್ಕೊಂದು ಹೊಡೆದು ನಿನ್ನದ್ದೇ ಮೊದಲು ವಿಚಾರಣೆ ಮಾಡ್ತೀನಿ ಅಂತ SIT ಹೇಳಬೇಕಿತ್ತಲ್ಲ. ಯಾಕೆ ಮಾಡಲಿಲ್ಲ? ಆಯಿತು, 13ನೇ ಪಾಯಿಂಟನ್ನು ಹಾಗೆ ನಿಲ್ಲಿಸಿ ಗ್ರೌಂಡ್ ಪೆನಟ್ರೇಟಿಂಗ್ ರೆಡಾರ್ನ ತಗೊಂಡು ಬಂದು 13ನೇ ಪಾಯಿಂಟ್ನಲ್ಲಿ 18ರಿಂದ 20 ಅಡಿ ಆಳಕ್ಕೆ ತೆಗೆದುಕೊಂಡು ಹೋಗಿ ನೀರು ಸಿಕ್ತಲ್ಲ, ಆಗಲಾದರೂ ನಿಲ್ಲಿಸಬೇಕಿತ್ತಲ್ಲ. ಯಾಕೆ ನಿಲ್ಲಿಸಲಿಲ್ಲ? ಅಂತಂದರೆ ಒಂದಾದರೂ ಬಾಡಿ ಸಿಕ್ಬಿಡ್ಲಿ, ಈ ಇಡೀ ಪ್ರಕರಣವನ್ನು ಜೀವಂತವಾಗಿಡೋಣ ಅಂತ. ಮಿತ್ರ, ಇವರು ಎಷ್ಟು ಡೇಂಜರ್ ಆಗಿದ್ದಾರೆ ಅಂತಂದರೆ, ಇವತ್ತು ನಾವು ಹೇಳುವಾಗ ನಿಮ್ಗೆ ಅನ್ಸಿರ್ಬೋದು ಇವರೆಲ್ಲರೂ ಕಳ್ಳರು, ಸುಳ್ಳು ಹೇಳ್ತಾ ಇದ್ರು ಇಷ್ಟು ದಿನ, ನಾವು ಈಗ ಧರ್ಮಸ್ಥಳದ ಪರವಾಗಿದ್ದೀವಿ ಅಂತ ಅನ್ನಿಸ್ಬೋದು. ಇನ್ನು 3 ತಿಂಗಳ ನಂತರ ಇನ್ನೊಂದು ಡೆಡ್ ಬಾಡಿ ತೊಗೊಂಡು ಬರ್ತಾರೆ. ಇನ್ನು 3 ತಿಂಗಳ ನಂತರ ಇನ್ಯಾರ್ದೋ ತಲೆ ತೊಗೊಂಡು ಬರ್ತಾರೆ. ತಲೆ ತೊಗೊಂಡು ಬಂದಾಗ ನಾವು ಆಗ ಕೇಳ್ತೀವಿ, ಈಗೇನು? ಇಷ್ಟೇನ ನಮ್ಮ ಕೆಲಸ? ಅವರೊಂದು ಬಾಡಿ ತೊಗೊಂಡು ಬರೋದು, ನಾವು ನಮ್ಮ ಕಾವಂದರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ಳೋದು, ನಮ್ಮ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ಳೋದು, ಧರ್ಮ ರಕ್ಷಣೆ ಹೊಣೆ ಹಿಂಗೇನು? ನಾನು ನಿಮ್ಮನ್ನು ಒಂದೇ ಕೇಳ್ಕೊಳ್ಳೋದಾದರೆ, ಇವತ್ತಿನ ಮಾತು ಭಾಳ ಏನು ಮಾತಾಡಬೇಕು ಅಂತಿಲ್ಲ ನನಗೆ. ಒಂದೇ ಒಂದು ಮಾತು ಕೇಳ್ಕೊಳ್ಳೋದಾದರೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಆರೋಪ ಮಾಡಿದಾಗ, ಹಿಂದೂ ಧರ್ಮದ ಕುರಿತಂತೆ, ಶ್ರದ್ಧಾ ಕೇಂದ್ರಗಳ ಕುರಿತಂತೆ ಯಾರಾದರೂ ಆರೋಪ ಮಾಡಿದಾಗ, ಒಂದು ನ್ಯೂಟ್ರಲ್ ಆಗಿರಿ, ಅದರ ಬಗ್ಗೆ ಏನು ಮಾತಾಡದೆ ಸುಮ್ಮನಿರೋ ಪ್ರಯತ್ನ ಆದರೂ ಮಾಡಿ, ಅಥವಾ ಅದರ ವಿರುದ್ಧಕ್ಕೆ ಸಟದು ನಿಂತು ಹಿಂದೂ ಧರ್ಮದ ರಕ್ಷಣೆಗೆ ಜೊತೆಗೆ ನಿಂತ್ಕೊಳ್ಳಿ. ಯಾರಾದರೂ ಹಿಂದೂ ಧರ್ಮದ ಕುರಿತಂತೆ ಆರೋಪ ಮಾಡಿದಾಗ ಆ ಹಿಂದೂ ಧರ್ಮದ ಪರವಾಗಿ ನಿಲ್ಲಿ, ಅಥವಾ ನ್ಯೂಟ್ರಲ್ ಆಗಾದರೂ ಇರಿ. ಆದರೆ ನಾವು ಹೆಂಗೆ ಮಾಡಿದ್ದೀವಿ ಗೊತ್ತಾ? ಆರೋಪ ಮಾಡಿದವನ ಜೊತೆಯಲ್ಲಿ ನಿಂತ್ಕೊಂಡು ಇನ್ನೊಂದು 4 ಕಲ್ಲುಗಳನ್ನು ಹೊಡೆದು ನಮ್ಮ ಇಡೀ ಧರ್ಮದ ಶ್ರದ್ಧೆಯ ಕೇಂದ್ರವನ್ನು ಕಳ್ಕೊಳ್ತಾ ಇದ್ದೀವಲ್ಲ. ಇದು ಇವತ್ತು ಹೊಸತಲ್ಲ. ಆಕ್ರಮಣಕಾರರು ಬಂದಾಗ ಏನೇನು ಮಾಡಿದ್ವೋ ಅದೇ ಥರದ ಒಂದು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡ್ಕೊಂಡಿರೋದು ಭಾಳ ದುಃಖಕಾರಿ ಸಂಗತಿ ಮಿತ್ರರೇ. ಅಕಸ್ಮಾತ್ ನಾವೇನಾದರೂ ಈಗಲೂ ಸರಿ ಹೋಗಲಿಲ್ಲ ಅಂತಂದರೆ, ಈಗಲೂ ಇದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ ಅಂತಂದರೆ, ಧರ್ಮಸ್ಥಳ ಕಳೆದೋಯ್ತು ಅಂದರೆ, ಇದೇ ರೀತಿ ಇಡಗುಂಜಿ ಸರ್ಕಾರಕ್ಕೆ ಸೇರಿತು, ಈ ಗೋಕರ್ಣ ಸರ್ಕಾರಕ್ಕೆ ಸೇರಿತು, ಈಗ ಧರ್ಮಸ್ಥಳವನ್ನು ಏನಾದರೂ ಇವರು ಸರ್ಕಾರಕ್ಕೆ ಕೊಡ್ತಾರೆ ಅಂತಂದರೆ ಕೋಟ್ಯಂತರ ರೂಪಾಯಿ ಆದಾಯ ಇದೆ ಎನ್ನುವ ನೆಪದಲ್ಲಿ ಯಾವ ಕೆಲಸಗಳನ್ನು ಧರ್ಮಸ್ಥಳ ಮಾಡ್ತಾ ಇತ್ತೋ ಆ ಎಲ್ಲ ಕೆಲಸ ನಿಂತು ಹೋಗುತ್ತೆ. ಇಡೀ ರಾಜ್ಯದಲ್ಲಿ ಹೂಳು ತುಂಬಿದ್ದ 1,000 ಕೆರೆಗಳನ್ನು ಧರ್ಮಸ್ಥಳ ಹೂಳು ತೆಗೆದು ಆ ಕೆರೆಗಳಲ್ಲಿ ನೀರು ನಿಲ್ಲುವಂತೆ ಮಾಡಿದೆಯಲ್ಲ, ಇನ್ನು ಮುಂದೆ ಆ ಕೆಲಸ ನಡೆಯೋದಿಲ್ಲ. ಇದೇನಾದರೂ ಸರ್ಕಾರಕ್ಕೆ ಹೋದರೆ, ದೇವಸ್ಥಾನಕ್ಕೆ ಹೋದಾಗ ದುಡ್ಡು ಕೇಳಿ ದೇವಸ್ಥಾನಕ್ಕೆ ದುಡ್ಡು ತೆಗೆದುಕೊಂಡು ಬರ್ತೀವಲ್ಲ, ಇದು ಯಾವುದೂ ಕೆಲಸ ಇನ್ನು ಮುಂದೆ ನಡೆಯೋದಿಲ್ಲ. ಇದೇನಾದರೂ ಸರ್ಕಾರಕ್ಕೆ ಹೋದರೆ ನಮ್ಮ ಮಕ್ಕಳಿಗೆ ಸಿಗುವಂಥ ಸ್ಕಾಲರ್ಶಿಪ್ಗಳು ಇನ್ನು ಮುಂದೆ ಸಿಗೋದಿಲ್ಲ. ಆದರೆ ವೀರೇಂದ್ರ ಹೆಗಡೆಯವರು ಅತ್ಯದ್ಭುತವಾಗಿ ಇದನ್ನು ನಡೆಸ್ತಾ ಒಂದು ದೇವಸ್ಥಾನದ ಮೂಲಕ ಇಷ್ಟು ಚಂದದ ಕೆಲಸ ಮಾಡ್ತಿದ್ದಾರಲ್ಲ, ಇದು ಸಹಿಸ್ಕೊಳ್ಳಿಕ್ಕಾಗದ ಅತ್ಯಂತ ವಿಕೃತ ಜನರು ಈ ಪ್ರಯತ್ನ ಮಾಡ್ತಿರುವಾಗ ನಾವು ಧರ್ಮದ ಪರವಾಗಿ ನಿಲ್ಲಬೇಕಾಗಿದೆ, ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕಾಗಿದೆ. ನಾನು ನಿಮ್ಮ ಹತ್ರ ಒಂದೇ ಒಂದು ಪ್ರಯತ್ನ ಕೇಳ್ತೀನಿ. ಅವ್ರು ನೆನಪಿಸ್ಕೊಡ್ತಿದ್ದಾರೆ ನನಗೆ ಎಷ್ಟು ರುದ್ರಭೂಮಿಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಹೌದ್ರಿ,
ಹಿಂದೂ ಧರ್ಮದ ವಿಚಾರವಾಗಿ ನಾನು ಮಾತನಾಡಬೇಕು ಅಂದರೆ ನಾನು ಹೇಳ್ತಿರೋದಲ್ಲ, ಇದು ಪಕ್ಕದಲ್ಲಿ ಕೂತವ್ರು ನೆನಪಿಸ್ಕೊಡ್ತಾ ಇರೋದು. ರುದ್ರಭೂಮಿ ಎಷ್ಟು ಮಾಡಿಕೊಟ್ಟಿದ್ದಾರೆ ಅಂತ ಮಿತ್ರ ನಾನು ನಿಮ್ಗೆ ಹೇಳ್ಬೋದು ಅಂತಾದರೆ, ಎಷ್ಟು ವಿಚಾರಗಳನ್ನು ವೀರೇಂದ್ರ ಹೆಗಡೆಯವರ ಆ ಟೀಮ್ ಮಾಡಿದೆ ಅಂತಂದರೆ ನೀವು ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇರುವಷ್ಟು ಕೆಲಸಗಳನ್ನು ಆ ತಂಡ ಮಾಡಿದೆ. ನಮಗಿರೋದು ಒಂದೇ ಒಂದು ಏನು ಅಂತಂದರೆ, ಶತಾಯಗತಾಯ ಅದನ್ನು ಉಳಿಸ್ಕೊಳ್ಬೇಕಾಗಿದೆ. ಮಲ್ಪೆ ಯಾವಾಗಲೂ ಹಿಂದೂ ಧರ್ಮದ ವಿಚಾರ ಬಂದಾಗ ಉಡುಪಿಗಿಂತ ಹೆಚ್ಚು ಬಲವಾಗಿ ನಿಲ್ಲುತ್ತೆ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ವಿಚಾರ. ನಾನು ಮಲ್ಪೆನ ಹೊಸದಾಗಿ ನೋಡ್ತಾ ಇಲ್ಲ, ನಂಗೆ ತುಂಬ ಹಳೆಯ ಪರಿಚಯ ಮಲ್ಪೆದು. ಹಿಂದುತ್ವದ ವಿಚಾರಕ್ಕೆ ಬಂದಾಗ, ಕೇಸರಿಯ ವಿಚಾರಕ್ಕೆ ಬಂದಾಗ ಮಲ್ಪೆಯ ತಾಕತ್ತೇ ಬೇರೆ ಇದೆ. ಮಲ್ಪೆ ಆ ತಾಕತ್ತನ್ನು ತೋರಿಸಬೇಕಾಗಿದೆ. ನಾವು ಧರ್ಮದ ಪರವಾಗಿ ನಿಲ್ತೀವಿ ಅಂತ ನನಗೆ ಗೊತ್ತಿದೆ. ಯಾರ್ಯಾರು ಧರ್ಮದ ವಿರುದ್ಧವಾಗಿ ಅಲ್ಲಿ ಮಾತನಾಡ್ತಿದ್ದಾರೋ ಅವರಿಗಂತೂ ಎಚ್ಚರಿಕೆ ಕೊಡಲಿಕ್ಕೆ ಅವ್ರ ಎದುರಿಗೆ ಸಿಗೋದಿಲ್ಲ. ಆದರೆ ನಮ್ಮ ಎದುರುಗಡೆ ನಾಳೆ ಯಾರಾದರೂ ಹಿಂಗೆ ಮಾತಾಡಿದರೆ ಅವ್ರ ಕಪಾಳಕ್ಕೆ ಹೊಡೆದು ಸುಳ್ಳನ್ನು ಹೇಳಿದರೆ ನಾವು ಮಲ್ಪೆಯಿಂದ ಓಡಿಸ್ಬಿಡ್ತೀವಿ ನಿನ್ನ ಅಂತ ಒಂದು ಎಚ್ಚರಿಕೆ ಕೊಡಬೇಕಲ್ಲ. ಯಾರ್ಯಾರು ಈ ಸುಳ್ಳುಗಾರರ ಜೊತೆ ನಿಂತಿದ್ದಾರೋ ಅವರಿಗೊಂದು ಎಚ್ಚರಿಕೆ ಆಗಬೇಕಲ್ಲ. ಇಲ್ಲದೆ ಹೋದರೆ ಈ ಥರದ ಸುಳ್ಳುಗಳು ಹಬ್ತಾನೆ ಹೋಗ್ತವೆ. ಅದನ್ನು ತಡೆಯೋದಕ್ಕೆ ಒಂದು ಸಮರ್ಥವಾಗಿರುವಂಥ ಜಾಗ ಇದು ಅಂತ ನಾನು ಭಾವಿಸ್ತೀನಿ. ರಾಮ ನಮಗೆಲ್ಲರಿಗೂ ಶಕ್ತಿ ಕೊಡಲಿ. ಆದರೆ ನೆನ್ಪಿಟ್ಕೊಳ್ಳಿ, ಈ ಬಾರಿ ವೀರೇಂದ್ರ ಹೆಗಡೆಯವರನ್ನು ಧರ್ಮಸ್ಥಳವನ್ನು ಉಳಿಸಿರೋದು ನಾನು ನೀವು ಯಾರೂ ಅಲ್ಲ, ಮಂಜುನಾಥ ಮತ್ತು ಅಣ್ಣಪ್ಪನೇ ಉಳಿಸಿರೋದು ಅಂತ ನಾನು ನಂಬ್ತೀನಿ. ಯಾಕೆ ಗೊತ್ತೇನು? ಇದುವರೆಗೂ ಇತಿಹಾಸದಲ್ಲಿ ಆರೋಪಗಳು ಬಂದಾಗ ಜೋರಾಗಿ ಸುದ್ದಿಯಾಗತ್ತೆ. ರಾಘವೇಶ್ವರ ಭಾರತಿಯವರ ಮೇಲೆ ಆರೋಪ ಮಾಡಲಾಯಿತು, ಸುದ್ದಿ ಜೋರಾಯಿತು. ಅವರು ಕೋರ್ಟಲ್ಲಿ ಅಕ್ವಿಟ್ ಆದರು. ಇವ್ರದ್ದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಆಯಿತು. ಪ್ರೂವ್ ಆಗಿದ್ದ ಸುದ್ದಿ ಗೊತ್ತಾಯ್ತಾ ಯಾರಿಗಾದರೂ? ಯಾರಿಗೂ ಇಲ್ಲ. 2 ಲೈನಿನ ಸುದ್ದಿ ಬಂತು. ನೀವು ಸದ್ಗುರುವಿನ ಮೇಲೆ ಆರೋಪ ಮಾಡಿದ್ರು, ಜಮೀನು ಕಬಳಿಸ್ತಾರೆ ಅಂತ. ಆರೋಪ ಸುಪ್ರೀಂ ಕೋರ್ಟಲ್ಲಿ ಡಿಸ್ಪ್ರೂವ್ ಆಯಿತು. ಡಿಸ್ಪ್ರೂವ್ ಆಗಿದ್ದು ಬರಲೇ ಇಲ್ಲ, ಜಮೀನು ಕಬಳಿಸ್ತಾರೆ ಅಂತ ಮಾತ್ರ ಬಂತು. ರವಿಶಂಕರ್ ಗುರೂಜಿಯವರ ಮೇಲೆ ಆರೋಪ ಬಂದಿದ್ದು ಸುದ್ದಿ ಆಯಿತು. ಆ ಆರೋಪಗಳಿಂದ ಅವರು ಮುಕ್ತಿಯಾಗಿದ್ದು ಸುದ್ದಿನೇ ಆಗಲಿಲ್ಲ. ಆದರೆ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಧರ್ಮಸ್ಥಳದ ಮೇಲೆ ಆರೋಪ ಬಂತು. ಆರೋಪ ಎಷ್ಟು ಸುದ್ದಿ ಆಯಿತೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಆರೋಪ ಕಳೆದು ಹೋಗ್ತಾ ಇರೋದರ ಸುದ್ದಿ ಆಗ್ತಾ ಇದೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಈ ಬಾರಿ ವೀರೇಂದ್ರ ಹೆಗ್ಗಡೆಯವರ ಜೊತೆ ಧರ್ಮಸ್ಥಳ ಜೊತೆ ಯಾರು ನಿಂತಿದ್ದಾರೆ ಅಂತಂದರೆ, ಸ್ವತಃ ಮಂಜುನಾಥ ಮತ್ತು ಅಣ್ಣಪ್ಪರೇ ನಿಂತು ಎಲ್ರಿಗೂ ಪಾಠ ಕಲಿಸ್ತೀನಿ ಅಂತ ನಿಂತಿದ್ದಾರೆ. ಹೀಗಾಗಿ ಅಪ್ಪಿತಪ್ಪಿ ನಿಮ್ಮಲ್ಲಿ ಯಾರಾದರೂ ಸಮೀರ್ನ ವಿಡಿಯೋಕ್ಕೆ ಲೈಕ್ ಮಾಡಿಬಿಟ್ಟಿದ್ರೆ, ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದರೆ ಅಥವಾ ಫಾರ್ವರ್ಡ್ ಮಾಡಿದರೆ, ಅಥವಾ ಅದನ್ನು ನೋಡಿ 4 ಜನರ ಜೊತೆ ದೊಡ್ಡವ್ರು ಏನು ಬೇಕಿದ್ರು ಮಾಡ್ಬೋದಪ್ಪ ಅಂತೆಲ್ಲ ಹೇಳಿ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ತಪ್ಪು ಕಲ್ಪನೆ ಬೆಳೆಸ್ಕೊಂಡಿದ್ರೆ, ಇವತ್ತೇ ರಾತ್ರಿ ಒಂದು ತಪ್ಪು ಕಾಣಿಕೆ ತೆಗೆದಿಟ್ಬಿಡಿ. ಅಣ್ಣಪ್ಪ ಡೇಂಜರ್. ಯಾರು ಆರೋಪ ಮಾಡಿದ್ದಾರೋ, ಯಾರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ಸುಳ್ಳು ಆರೋಪಕ್ಕೆ ದನಿಗೂಡಿಸಿದವ್ರಿಗೂ ಏನಾದರೂ ಆಗಬೇಕಲ್ಲ. ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ನಾನು ಒಮ್ಮೆಯೂ ಕೂಡ ಒಬ್ಬನಿಗೂ ದನಿಗೂಡಿಸಲಿಲ್ಲ. ನಾನು ಭಾಷಣ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರವೂ ಕೂಡ ಸಮೀರನ ವಿಡಿಯೋ ನೋಡಲಿಲ್ಲ. ನನ್ನನ್ನು ಯಾರೋ ಕರೆದು ಕೇಳಿದ್ರು, ನಾನು ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದು ವಸಂತ್ ಗಿಳಿಯಾರ ಜೊತೆ ಮಾತ್ರ, ಅದು ಕೂಡ ಒಂದು ವಿಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಇಲ್ಲೇ ಹೋದರೆ ಇಲ್ಲ. ಯಾಕೆಂದರೆ ನನಗೆ ವಿಶ್ವಾಸ ಇದೆ ರೀ, ನನಗೆ ನನ್ನ ಧರ್ಮಸ್ಥಳದ ಮೇಲೆ ವಿಶ್ವಾಸ ಇದೆ, ನನಗೆ ನನ್ನ ಮಂಜುನಾಥನ ಮೇಲೆ ಸುರಿಸಲಿಲ್ಲ. ನಾನು ಧೈರ್ಯವಾಗಿ ಹೇಳಬಲ್ಲೆ. ಆದರೆ ನಮ್ಗೆ ಗೊತ್ತಿಲ್ಲದಂತೆ ಒಪ್ಪಿಕೊಂಡ ನಾವು ಕೆಲವರಿದ್ದೀವಲ್ಲ, ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಆಲೋಚನೆ ಮಾಡಬೇಕು ಅಂತ ಕೇಳ್ತೀನಿ ಅಂತಂದರೆ, ಇನ್ನೊಂದು 2 ತಿಂಗಳು ಕಳೆದ್ರೆ ಇವಾಗಿದು ಸೈಲೆಂಟ್ ಮಾಡ್ತಾರವರು, ಇನ್ನು ಮುಂದೆ ಏನೂ ಮಾತಾಡೋದಿಲ್ಲ, ಸೈಲೆಂಟಾಗಿ ಕೂತಿರ್ತಾರೆ. ಆದರೆ ಒಂದು 2 ತಿಂಗಳು ಕಳೆದ ನಂತರ ಮತ್ತೊಂದು ಹೊಸ ತಲೆಬುರುಡೆ ತೆಗೆದುಕೊಂಡು ಬರ್ತಾರೆ. ತಲೆಬುರುಡೆ ತೆಗೆದುಕೊಂಡು ಬಂದ ವಿಡಿಯೋನ ಮತ್ತೆ ನಾವು ಶೇರ್ ಮಾಡ್ತೀವಿ. ಮತ್ತೆ 4 ಜನರಿಗೆ ಕೇಳಿ, ದೊಡ್ಡವ್ರು ಏನು ಬೇಕಿದ್ರೂ ಮಾಡ್ಬೋದಪ್ಪ. ಯಾವುದ್ರಿ ದೊಡ್ಡವರು? ಎಂತೆಂಥ ದೊಡ್ಡವ್ರು ಒಳಗೋದ್ರು. ಆ ಮಲ್ಯ ಎಷ್ಟು ದೊಡ್ಡವ? ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದವನು ಇಂಗ್ಲೆಂಡ್ನಲ್ಲಿ ಒದ್ದಾಡ್ತಾ ಇದ್ದಾನೆ. ದಯವಿಟ್ಟು ನಾನು ವಾಪಸ್ ಬರ್ತೀನಿ, ನಾನು ಎಲ್ಲ ತೀರಿಸ್ತೀನಿ ಅಂತ ಕೇಳಿದ್ರು ಬರ್ಲಿಕ್ಕಾಗದ ಸ್ಥಿತಿಯಲ್ಲಿದ್ದಾನೆ ಮಲ್ಯ. ಕರ್ನಾಟಕದಲ್ಲಿ ನೆನಪಿಸ್ಕೊಟ್ರಲ್ಲ ಅವರು, CM ಆಗಿದ್ದ ಒಬ್ಬ ವ್ಯಕ್ತಿ CM ಆಗಿದ್ದಾಗ ಜೈಲಿಗೆ ಹೋದ್ರು. ಸಾವಿರಾರು ಕೋಟಿ ರೂಪಾಯಿ ಒಡೆಯ DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದ್ರು. ಯಾವ ದೊಡ್ಡವ್ರು ಮಾತನಾಡೋದು ನಾವು? ಅವರೆಲ್ಲರಿಗಿಂತ ದೊಡ್ಡವರಾ? ನಾವು ಆಲೋಚನೆ ಮಾಡದೆ ಇವ್ರು ಮಾಡಿರೋ ಆರೋಪಗಳಿಗೆ ದೊಡ್ಡವರು 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 ಅಂತ ಹೇಳಿ ಒಪ್ಕೊಳ್ಳುವಂಥ ಸ್ಥಿತಿ ಇದ್ದೀವಲ್ಲ ಮಿತ್ರ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತಂದರೆ ಒಂದು ಒಕ್ಕರಳ ದನಿ ಇಲ್ಲಿಂದ ಕೂಗಿ ಬರಬೇಕು. ನಾನು ಕೇಳ್ಕೊಳ್ತೀನಿ, ಎಲ್ಲ ಹಿರಿಯರಿದ್ದೀರಿ,
ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಒಂದು ವಿನಂತಿ ಕೊಡಿ. ವಿನಂತಿ ಏನು ಗೊತ್ತೇನು? ನಾವು ಮಲ್ಪೆಯ ಸಮಸ್ತರೂ ಕೂಡ ಧರ್ಮಸ್ಥಳದ ಭಕ್ತರು ಆಗ್ರಹಿಸ್ತಾ ಇದ್ದೀವಿ, ಯಾರು ಬಾಯಿಗೆ ಬಂದಂತೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಮಾತನಾಡಿದ್ದಾರೋ ಅವರನ್ನೆಲ್ಲ ಈಗಿಂದೀಗಲೇ ಅರೆಸ್ಟ್ ಮಾಡಬೇಕು. ಯಾಕ್ರಿ ಅರೆಸ್ಟ್ ಮಾಡ್ತಿಲ್ಲ? ಇಲ್ಲಿ ಪೊಲೀಸರು ಒಂದು ಕ್ಯಾಮ್ರಾ ತೊಗೊಂಡು ಬಂದಿರ್ತಾರೆ, ಚಕ್ರವರ್ತಿ ಏನು ಮಾತಾಡ್ತಾನೆ ಇವತ್ತು ನೋಡಬೇಕು ಅಂತ. ಮಾತಿನ ನಡುವೆ ಒಂದು ತಪ್ಪು ನುಸುಳಿ ಬಂದರೆ, ನಾನು ಅಯೋಗ್ಯ ಅಂತ ಬಳಸಿದ್ರಿ ಒಂದು ಪದ, ಅಸಂವೈಧಾನಿಕ ಅಲ್ಲ. ಅಯೋಗ್ಯ ಅನ್ನೋ ಪದ ಬಳಸಿದ್ದಕ್ಕೆ ನನ್ನ ಮೇಲೆ FIR ಮಾಡಲಾಯಿತು. ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡಿ ಅಯೋಗ್ಯ ಅನ್ನೋ ಪದವನ್ನು ಬಳಸಬಹುದು ಅಂತ ತಗೊಂಡು ಬಂದಿದ್ದೀನಿ. ನಾನು ಧೈರ್ಯವಾಗಿ ಅಯೋಗ್ಯ ಅಂತ ಕರಿತೀನಿ. ಇವತ್ತು ಯಾರ್ಯಾರನ್ನ ಕರೆದಿದ್ನೋ ಅವ್ರನ್ನೆಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಬಳಸು, ಪರವಾಗಿಲ್ಲ ಅಂತ. ಅಯೋಗ್ಯ ಅನ್ನೋ ಪದ ಬಳಸಿದ್ದಕ್ಕೆ ನಾನು ಸುಪ್ರೀಂ ಕೋರ್ಟಿನ ಮೆಟ್ಲು ಏರಬೇಕಾಗಿ ಬಂತು. ಆದರೆ ದಿನ ಬೆಳಗಾದರೆ ಹೀನಾಮಾನ ಬೈಯುವಂಥವರು ವೀರೇಂದ್ರ ಹೆಗಡೆ ಅವ್ರನ್ನ ಬೈದರು, ಅವ್ರ ತಮ್ಮನನ್ನು ಬೈದರು, ಅವ್ರ ತಮ್ಮನ ಮಕ್ಕಳನ್ನು ಬೈದರು. ಹೋರಾಟಗಾರರಾಗಿ ಹೋದ ನನ್ನನ್ನು ನೀನು ಉಜಿರೆ ಕಾಲಿಟ್ರೆ ಚಪ್ಪಲಿ ಹೊಡಿತೀನಿ ಅಂತಂದ್ರು. ನಾನಂದ್ರೆ ನಿನ್ನ ಮನೆ ಎದುರುಗಡೆ ಬರ್ತೀನಿ, ಅದೇನು ತಾಕತ್ತಿದೆಯೋ ತೋರಿಸ್ಬಿಡು ಅಂತ ಹೋಗಿ ಬಂದ್ವಿ ಮನೆ ಎದುರಿಗೆ. ಒಂದು ರಾಷ್ಟ್ರೀಯ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಹೀನಾಮಾನ ಬೈತಿದ್ದಾರೆ. ಬಾಯಿಗೆ ಬಂದಂತೆ ಪೊಲೀಸರು ಏನೂ ಮಾಡ್ತಿಲ್ಲ, ಸರ್ಕಾರ ಏನೂ ಮಾಡ್ತಿಲ್ಲ. ಯಾಕೆ? ಯಾರಿದ್ದಾರೆ ಹಿಂದೆ? ನಾನು ಆಡಿದ ಒಂದು ಪದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಗಿ ಬಂತು. ದಿನ ಬೆಳಗಾದರೆ ಈ ಥರ ಮಾತಾಡೋರ್ಗೆ ಏನೂ ಇಲ್ಲ ಅಂತಂದರೆ ಶಕ್ತಿ ಇಲ್ಲದೆ, ಬೆಂಬಲ ಇಲ್ಲದೆ ಹಿಂಗಿರ್ಲಿಕ್ಕೆ ಸಾಧ್ಯ ಇದೆಯೇನು? ಹಾಗಿದ್ಮೇಲೆ ಯಾರ ಬೆಂಬಲ ಇದೆ? ಈ ಬೆಂಬಲ ಇರೋರನ್ನ ಬೆಂಬಲಿಸಿಕೊಂಡು ನಾವು ಕೂಡ ಅವ್ರು ಆಡಿದ್ದಕ್ಕೆಲ್ಲ ಜೈಗುಡ್ತಾ ಕೂತಿದ್ದೀವಲ್ಲ, ಭಗವಂತ ನಮ್ಮನ್ನು ಮೆಚ್ಚುತ್ತಾನ ಅನ್ನುವ ಪ್ರಶ್ನೆ ಅಷ್ಟೇ ನಮ್ಮನ್ನು ಕೇಳ್ಕೊಳ್ಬೇಕು. ಮಿತ್ರರೆ, ಎಲ್ಲವೂ ತೀರಿ ಹೋಗುವಂಥ ಕಾಲ ಬಂದಿದೆ. ಈ ಕಾಲ ಬಂದಾಗ ನಾವು ಯಾರೂ ಹಿಂದೆ ಉಳಿಯುವಂತಿಲ್ಲ. ರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ, ಮಲೆಯ ಮಾರುತ ಬೀಸುವಾಗ, ಚೆನ್ನಾಗಿದೆ ಕೇಳಿ, ಮಲೆಯ ಮಾರುತ ಬೀಸುವಾಗ ಎಲ್ಲ ಮರಗಳು ಶ್ರೀಗಂಧವಾಗಿಬಿಡ್ತವಂತೆ, ಆಲ ಅರಳಿ ಥರದ ಕೆಲವು ಮರಗಳು ಮಾತ್ರ ಹಾಗೆ ಉಳಿತವಂತೆ. ಮಲೆಯ ಮಾರುತ ಬಂದಾಗಲೂ ಶ್ರೀಗಂಧ ಆಗೋದಿಲ್ವಂತ. ಈಗ ಮಲೆಯ ಮಾರುತ ಬೀಸಿದೆ, ಬಹುತೇಕರು ನಮ್ಮಲ್ಲಿ ನಾವು ಶ್ರೀಗಂಧವಾಗಿದ್ದೀವಿ, ಮರಳಿ ಧರ್ಮಸ್ಥಳದ ಕುರಿತಂತೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ದೀವಿ. ಆದರೆ ದುರದೃಷ್ಟಕರ, ಈಗಲೂ ಕೆಲವು ಅರಳಿ ಆಲಗಳು ಉಳ್ಕೊಂಡಿವೆ. ಮಲಯ ಮಾರುತ ಬಂದಾಗಲೂ ಕೂಡ ಶ್ರೀಗಂಧವಾಗದೇ ಇರುವಂಥ ದೈನೇಸಿ ಸ್ಥಿತಿಯಲ್ಲಿರುವಂಥ ಆ ಅರಳಿ ಆಲಗಳನ್ನು ಅಲ್ಲಿಗೆ ಬಿಟ್ಟು ನಾವು ಶ್ರೀಗಂಧವಾಗುವಂಥ ಹಂತಕ್ಕೇನು ಬಂದಿದ್ದೀವಲ್ಲ, ಭಗವಂತನಿಗೆ ಧನ್ಯವಾದ ಸಮರ್ಪಿಸೋಣ. ನನ್ನ ಒಳಗಿರ್ಬೋದಾಗಿರುವಂಥ ಕಶ್ಮಲಗಳನ್ನು ದೂರ ಮಾಡಿ ನೀನು ಅದನ್ನು ಕ್ಲಿಯರ್ ಮಾಡಿದೆ ಅಂತ ಅವನಿಗೊಂದು ಧನ್ಯವಾದ ಸಮರ್ಪಿಸೋಣ ಅಂತ ಕೇಳ್ಕೊಳ್ತಾ ಪ್ರೀತಿಯಿಂದ ಆಲಿಸಿದೆ ನಿಮಗೆಲ್ಲರಿಗೂ ಧನ್ಯವಾದ ಸಮರ್ಪಿಸ್ತೀನಿ. ಹಾಗೆ ನಾನು ನಿಮ್ಮನ್ನು ವಿನಂತಿಸಿಕೊಳ್ತೀನಿ, ದಯಮಾಡಿ ಎಲ್ಲ ಹಿರಿಯರಿಲ್ಲಿದ್ದೀರಿ, ನಿಮ್ಮದೇ ಒಂದು ಸಮಿತಿಯನ್ನು ಏನಿದೆಯೋ ಧರ್ಮಸ್ಥಳ ಅಭಿಮಾನಿಗಳು ಅಥವಾ ಧರ್ಮಾಭಿಮಾನಿಗಳು ಸೇರಿಕೊಂಡು DC-ಗೊಂದು ದಯವಿಟ್ಟು ಒಂದು ನಿವೇದನೆ ಕೊಡಿ. ಯಾರು 4 ಜನ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೋ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಸಾಧ್ಯವಾದರೆ ಷಡ್ಯಂತ್ರವನ್ನು ಬಯಲಿಗೆಳಿಲಿಕ್ಕೆ ಇದನ್ನು ಸೆಂಟ್ರಲ್ ಏಜೆನ್ಸಿ ಕೈಯಲ್ಲಿ ಕೊಡಬೇಕು ಅಂತ ನಾವೆಲ್ಲರೂ ಒಂದು ವಿನಂತಿ ಮಂಡಿಸೋಣ, ಒಂದು ಆಗ್ರಹ ಮಂಡಿಸೋಣ. ಇವ್ರ ಹಿಂದೆ ಇದ್ದವರು ಮುಖಗಳು ಬಯಲಿಗೆ ಬಂದರೆ ಧರ್ಮಸ್ಥಳಕ್ಕೆ ಬಂದವರು ನಾಳೆ ರಾಮ ಭಜನಾ ಮಂದಿರಕ್ಕೂ ಶ್ರೀರಾಮ ಭಜನಾ ಮಂದಿರಕ್ಕೂ ಬರಬಹುದು. ಬರದೇ ಇರುವಂತೆ ತಡಿಬೇಕು ಅಂತಂದರೆ ಶತ್ರು ದೂರದಲ್ಲಿರುವಾಗಲೇ ಕಲ್ಲೊಡೆದು ಅವನನ್ನು ಓಡಿಸಬೇಕು. ಅವಕಾಶ ಸಿಕ್ಕಿದೆ, ನಾವೆಲ್ಲರೂ ಜೊತೆಯಾಗುವಂಥ ಸಂದರ್ಭ ಬಂದಿದೆ, ಜೊತೆ ನಿಲ್ಲೋಣ ಅಂತ ಪ್ರೀತಿಯಿಂದ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಧರ್ಮಸ್ಥಳಕ್ಕೆ ಅತ್ಯಂತ ಶ್ರದ್ಧೆಯಿಂದ ನನ್ನ ಮಾತುಗಳನ್ನು ಸಮರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.